ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಗುಜರಾತ್ ಹಾಗೂ ಪಂಜಾಬ್ ನಡುವೆ ನಡೆದಿರುವಂತಹ ಹೈ ವೋಲ್ಟೇಜ್ ಕದನದಲ್ಲಿ ಪಂಜಾಬ್ಗೆ ರೋಚಕ ಗೆಲುವು ಸಿಕ್ಕಿದೆ. ಆರಂಭದಲ್ಲಿ ಗುಜರಾತ್ ಮೊದಲ ಬ್ಯಾಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕಡಿಮೆ ಮೊತ್ತಕ್ಕೆ ಅವ್ರನ್ನ ಕಟ್ಟಾಕ್ತಾರೆ. ಇದು ಪಂಜಾಬ್ಗೆ ಈಜಿ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಕೊನೆ ಹಂತಕ್ಕೆ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರ ಮಾರಕ ದಾಳಿಯಿಂದಾಗಿ ಗುಜರಾತ್ ಕಡೆಗೆ ತಂದು ಕೊಟ್ಟಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಕೈ ಬಿಟ್ಟರು. ಸೊ ಹಂಗಾಗಿ ರೋಚಕ ಗೆಲುವು ಸಿಕ್ಕಿರುವಂಥದ್ದು ಪಂಜಾಬ್ಗೆ. ಅದರ ಜೊತೆಗೆ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ, ಪ್ರಮುಖವಾಗಿ DC ಆ್ಯಂಡ್ LSC. ಇವತ್ತಿನ ಪಂದ್ಯ ಹೇಗಿರುತ್ತೆ, ಆಮೇಲೆ ನಿನ್ನೆಯ ಪಂದ್ಯ ಯಾವ ರೀತಿ ಆಗಿತ್ತು, ಶುಭ್ಮನ್ ಗಿಲ್ ಎಲ್ಲಿ ಎಡವಿದ್ರು ಅಂತೇಳಿ ಪ್ರಸಿದ್ಧ ಕೃಷ್ಣವನ್ನ ಬೇಗ ತಂದಿದ್ರೆ ಬಹುಶಃ ಗುಜರಾತ್ ಗೆಲ್ಲಬಹುದಾಗಿತ್ತು. ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪ್ರೇಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಹಾಗೇನೆ ಪಾಟೀಲ್ ಅವರು ಜಾಯ್ನ್ ಆಗಿದೆ. ಪಾಟೀಲ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಪ್ರೇಮ್, ನಿನ್ನೆ ಲೋ ಸ್ಕೋರ್ ಗೇಮ್ ಇತ್ತು. ಸೊ ಹಂಗಾಗಿ ಆಲ್ಮೋಸ್ಟ್ ಬೇಗನೆ ಮುಗಿಸ್ತಾರೆ ಇದನ್ನ ಪಂಜಾಬ್ ಅಂತ ಅನ್ಕೊಂಡಿದ್ದು. ಬಟ್ ಅವ್ರನ್ನ ಕಟ್ಟಿ ಹಾಕಿದ್ರಲ್ಲ, ಅಂದರೆ ಪಂಜಾಬ್ ಅವರು ಬಾಲಿಂಗ್ ನಾವು ಮೆಸ್ಲೇಬೇಕಾಗತ್ತೆ. ಆಲ್ಮೋಸ್ಟ್ ಪವರ್ ಪ್ಲೇಲಿ ಚೆನ್ನಾಗಿತ್ತು ಅವ್ರದ್ದು, 55 ಮೇಲೆ ಪವರ್ ಪ್ಲೇ ರನ್ ಬಂದಿದ್ರು. ಸೊ ಆದರೆ ಡೆತ್ತಲ್ಲಿ ಅವರು ಕೂಡ ಸರಿಯಾಗಿ ಬ್ಯಾಟ್ ಆಡಲಿಲ್ಲ ಗುಜರಾತ್. ಇಲ್ಲಾಂದರೆ ಒಳ್ಳೆ ಫೈಟ್ ಕೊಡಬಹುದಾಗಿತ್ತು ಅಲ್ವಾ ನಿನ್ನೆ ಪಂದ್ಯ ಗುಜರಾತ್? ನಿಜ. ಒಂದು ಹೋಮ್ ಗ್ರೌಂಡ್ ಅಂತಲೇ, ಅದರಲ್ಲೂ T20ಗೆ ನೀವು ಹೇಳಿದಾಗ ಈ ಸ್ಕೋರು ಲೆಕ್ಕದಲ್ಲ. ಅದರಲ್ಲೂ ಪಂಜಾಬ್ ಬ್ಯಾಟಿಂಗ್ ಲೈನಪ್ಗೆ ಕಮ್ಮಿನೇ ಆಯ್ತು. ಯಾಕಂತ ಹೇಳಿದ್ರೆ ಆರಂಭಿಕರಾಗಿ ಗಿಲ್ ಮತ್ತು ಸಾಯಿ ಸುದರ್ಶನ್ ಬಂದಾಗ ಸಾಯಿ ಸುದರ್ಶನ್ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು ನಮಗೆ. ಯಾಕಂತ ಹೇಳಿದ್ರೆ ಗುಜರಾತ್ ಪರವಾಗಿ ಅವರು ಕಳೆದ ಆವೃತ್ತಿಯಲ್ಲಿ ತುಂಬ ಹೈಯೆಸ್ಟ್ ರನ್ ಗೆಟರ್ ಆಗಿದ್ರು. ಹಾಗಾಗಿ ಸಾಯಿ ಸುದರ್ಶನ್ ಇರೋದಕ್ಕೋಸ್ಕರನೇ ಬಟ್ಲರ್ನ ಒಂಡವಂತರೋ ಪ್ರಯತ್ನ, ಅಲ್ಲಿ ಗಿಲ್ ಜೊತೆ ಒಳ್ಳೆಯ ರೀತಿಯ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಅನ್ನುವ ಲೆಕ್ಕಾಚಾರ ಇತ್ತು ಗುಜರಾತ್ಗೆ. ಆದರೆ ಸಾಯಿ ಸುದರ್ಶನ್ ಬ್ಯಾಟ್ನಿಂದ ರನ್ ಬಂದಿದೆ, 13 ರನ್ನಿಗೆ ನಿಲ್ಲಿಸ್ಬಿಡ್ತಾರೆ. ಯಾಕಂದ್ರೆ ಅವರು ಸಾಯಿ ಸುದರ್ಶನ್ ನಿಮಗೆ ಪವರ್ ಪ್ಲೇಯಲ್ಲಿ ಎತ್ತೆಲ್ಲ ಹೊಡೆಯಲ್ಲ, ಅವ್ರು ನೀಟಾಗಿ ಬೌಂಡ್ರಿಗೆ ತಳ್ಳುವ ಪ್ರಯತ್ನ ಮಾಡ್ತಾರೆ. ಆ ನಿಟ್ಟಿನಲ್ಲೇ ಆನ್ಸನ್ ಒಳ್ಳೆ ಬೌಲಿಂಗ್ ಅವ್ರದ್ದು, ನೀಟಾಗಿ ಅವ್ರನ್ನ ಸರ್ಕಲಲ್ಲೇ ಕ್ಯಾಚ್ ಆಗುತ್ತೆ. ಹಾಗಾಗಿ ಇನ್ನೊಂದು ಕಡೆಗೆ ನಾವು ಒಳ್ಳೆ ಪಾರ್ಟ್ನರ್ಶಿಪ್ ಆಗುತ್ತೆ. ಗಿಲ್ ಮತ್ತೆ ಏನು ನಾವು ಬಟ್ಲರ್ ಪಾರ್ಟ್ನರ್ಶಿಪ್ನ ನೋಡೋಣ ಅಂದ್ಕೊಂಡಿದ್ವಿ. ಅಲ್ಲೂ ಕೂಡ ದೊಡ್ಡದೊಂದು ಡ್ಯಾಮೇಜ್ ಮಾಡ್ತಾರೆ ಅಂದ್ಕೊಂಡಿವಿ. ಯಾಕೆ ನಿಧಾನಗತಿಯಲ್ಲಿ ಬಟ್ಲರ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಬಟ್ಲರು ಕೂಡ ಜಸ್ಟ್ ಒಂದು 38 ರನ್ 39 ರನ್ ಈ ಆಸುಪಾಸಲ್ಲಿ ಅವರು ವಿಕೆಟ್ ಒಪ್ಪಿಸ್ತಾರೆ. ಇನ್ನು ಫಿಲಿಪ್ಸ್ ಒಳ್ಳೆಯ ಸಾಥ್ ನೀಡಬೇಕಿತ್ತು, ಹಿಟ್ಟರ್ನ ತಗೊಂಡಿದ್ರು. ಫಿಲಿಪ್ಸಿಗೆ ಒಳ್ಳೆ ಅವಕಾಶ ಕೂಡ ಇತ್ತಲ್ಲಿ. ಯಾಕಂದ್ರೆ ನಿಮಗೆ ಬೆಂಚಲ್ಲಿನ ಆ ಒಳ್ಳೆಯ ಬ್ಯಾಟರ್ಗಳೇ ಇದ್ರು. ನಮಗೆ ಶಾರುಖ್ ಖಾನ್ ಇದ್ರು, ತೆವಾಟೆ ಇದ್ರು, ಎಲ್ಲ ಬೆಂಚಲ್ಲಿನ ಹಿಟ್ಟರ್ ಇರಬೇಕಾದ್ರೆ ಅಂಥದ್ದೊಂದು ಒತ್ತಡ ಏನಿರಲಿಲ್ಲ ಫಿಲಿಪ್ಸಿಗೆ, ಆರಾಮಾಗಿ ಆಡ್ಬೋದಿತ್ತು. ಫಿಲಿಪ್ಸ್ ಕೂಡ ವಿಕೆಟ್ ಒಪ್ಪಿಸ್ತಾರೆ. ಹಿಂಗೆ ನಾಯಕ ಕೂಡ ಒಳ್ಳೆ ಜವಾಬ್ದಾರಿಯಿಂದ ಚೆನ್ನಾಗಿ ಆಡಿದ್ರು. ನಮಗೆ ಫಿಲಿಪ್ಸ್ ಮತ್ತೆ ಬಟ್ಲರ್ ಜೋಡಿ ಡ್ಯಾಮೇಜಿಂಗ್ ಮಾಡ್ತಾರೆ ಅನ್ಕೊಂಡಿದ್ವಿ. ಯಾಕಂದ್ರೆ ವೈಫಲ್ಯ ಅಂತ ಬಡಿ ಆಟವನ್ನು ಸ್ಟಾರ್ಟ್ ಮಾಡಿದ್ರು. ಆದ್ರೆ ನಿಮಗೆ ಡೆತ್ತಲ್ಲಿ ಬ್ಯಾಟಿಂಗ್ ಬರಲಿಲ್ಲ. ನಿಮಗೆ 15 ಓವರ್ ಆದ್ಮೇಲೆ ರನ್ ಬರದೇ ಇರೋದೆ. ನಿಮಗೆ ತೆವಾಟಿಯ ಪರ್ಫಾರ್ಮೆನ್ಸ್ ಇಲ್ಲ, ಶಾರುಖ್ ಖಾನ್ ಪರ್ಫಾರ್ಮೆನ್ಸ್ ಇಲ್ಲ, ರಶೀದ್ ಖಾನ್ ಪರ್ಫಾರ್ಮೆನ್ಸ್ ಇಲ್ಲ ಅಂದಾಗ ನಿಮಗೆ ಸ್ಟಾರ್ ಪ್ಲೇಯರ್ಗಳೇ ಕೈ ಕೊಟ್ಟಾಗ ಡೆತ್ತಲ್ಲಿ ರನ್ ರೇಟ್ ಬರಬೇಕಾಗಿದ್ದೆ ತೆವಾಟಿಯ ಸ್ಪೆಷಲಿಸ್ಟ್ ರಿಂಕು ಸಿಂಗು, ತೆವಾಟಿ ಈ ಥರದ ಆಟಗಾರನ ಇಟ್ಕೊಳ್ಳೋದೆ ಲಾಸ್ಟ್ 2 ಓವರ್ ಗೇಮ್. 2 ಓವರಿಗೆ ಒಂದು 40 ರನ್ ಆದ್ರೂ ಬರಲಿ ಅನ್ನೋ ಕಾರಣಕ್ಕೆ. ಬಟ್ ಇವರೇ ರನ್ ತೆಗೆದುಕೊಡ್ಲಿಲ್ಲ. ಮೇ ಬಿ ಎಲ್ಲೋ ಒಂದ್ ಕಡೆಗೆ ವೈಫಲ್ಯ ಆಯ್ತು. ಜೊತೆಗೆ ಕರ್ನಾಟಕದ ಬೌಲರ್ಗಳು ಮಿಂಚಿದ್ರು ನಿನ್ನೆ. ಅದು ಪಂಜಾಬ್ ಪರವಾಗಿ ವೈಶಾಖ್ ಇರ್ಬೋದು, ನಮಗೆ ಗುಜರಾತ್ ಪರವಾಗಿ ಪ್ರಸಿದ್ಧ ಕೃಷ್ಣ ಇರ್ಬೋದು. ಇನ್ನೊಂದ್ ಕಡೆ ಬಾರಿ ಕನ್ನಡಿಗರ ಹಾವಳಿ ಅಂತೂ ಇದೆ. ಮೊದಲ ಮ್ಯಾಚ್ ಬಂದಾಗ ದೇವದತ್ ಪಡಿಕ್ಕಲ್ ಆಗಿರ್ಬೋದು, ಅದಾದ ನಂತರ ಸೆಕೆಂಡ್ ಮ್ಯಾಚ್ ಈಗ ವೈಶಾಖ್ ನೆಕ್ಸ್ಟ್ ಇವತ್ತು KL ರಾಹುಲ್ ಬೇರೆ ಇದ್ದಾರೆ. ಕನ್ನಡಿಗರ ಹಾವಳಿ ಅಂತೂ ಮುಂದುವರಿತೆ. ಪಾಟೀಲ್ರೆ, ಈಗ ಪ್ರಮುಖವಾಗಿ ಈ ಗುಜರಾತ್ ಈಗ ಪಂಜಾಬ್ ಅಂತ ಬಂದಾಗ ಬಾಲಿಂಗ್ ಅದ್ಭುತ ಆಯಿತು. ಕೇವಲ 5 ಜನ ಬಾಲ್ ರೊಟೇಟ್ ಮಾಡ್ತಿದ್ರು, ಆದರೂ ಕೂಡ ಅವರ ಕೆಲಸವನ್ನು ಅವರು ನೀಟಾಗಿ ಮಾಡಿದ್ರು. ಸೊ ಪ್ರೇಮ್ ಅವರು ಹೇಳಿದಂಗೆ ಡೆಪ್ತಲ್ಲಿ ಬ್ಯಾಟಿಂಗ್ ಇದ್ರೂ ಕೂಡ ಅವರಿಗೆ ಅವಕಾಶ ಕೊಡಲಿಲ್ಲ. ಸೊ ಬಾಲಿಂಗ್ ಹೇಗಿತ್ತು ಪಂಜಾಬ್ದು? ಬಾಲಿಂಗ್ ತುಂಬಾ ಚೆನ್ನಾಗಿತ್ತು ನಿನ್ನೆ. ನೋಡಿ, ಎರಡೂ ತಂಡದ್ದು ನಾನು ಹೇಳ್ಬಿಡ್ತೀನಿ ಆರಂಭದಲ್ಲೇ. ಮೊದಲು ಗೆದ್ರು, ಆಮೇಲೆ ಸೋತ್ರು, ಮತ್ತೆ ಗೆದ್ರು, ಮತ್ತೆ ಸೋತ್ರು. ಹೆಂಗಿತ್ತು ಅಂತಂದ್ರೆ ಹಿಂಗೆ ಆಗ್ತಾನೆ ಇತ್ತು ಮ್ಯಾಚ್. ನೋಡಿ, ಆರಂಭದಲ್ಲಿ ಗುಜರಾತ್ ಕೂಡ ಒಳ್ಳೆ ಆರಂಭ ಪಡಿದೇ ಇದ್ರು ಕೂಡ ಏನು ಗೊತ್ತಾ, ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ರು. ಸಾಯಿ ಸುದರ್ಶನ್ ಬೇಗ ಔಟ್ ಆಗಿರ್ಬೋದು, ಬಟ್ 2-3 ಓವರ್ಗಳಲ್ಲಿ 30+ ರನ್ ಬಂದಿದ್ದು ಅವರಿಗೆ ಪ್ಲಸ್ ಆಯ್ತು. ನಾನು ಅನ್ಕೊಂಡಿದ್ದೆ ಈ ಸ್ಲೋ ಪಿಚ್ ಇತ್ತು. ವಾಪಸ್ ಬರ್ತೀನಿ. ಪ್ರೇಮ್ ಅವರೇ, ಈಗ ಪ್ರಮುಖವಾಗಿ ಅದೇ ಅಂದ್ರೆ ಮೇನು ಗುಜರಾತ್ ಟೀಮ್ ಅಂತ ಬಂದಾಗ ಈ ಇಬ್ಬರದು ಸ್ಟ್ರೈಕ್ ರೇಟ್ ಇದೆಯಲ್ಲ, ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್, ಈ ವರ್ಷದ ಫಾರ್ಮೆಟ್ ಅಲ್ಲಿ ಸೂಟ್ ಆಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ನೀಟಾಗಿ ಅಂದ್ರೆ
ಹೊಡಿಬಡಿ ಆಟಗಾರರು ಆ ಥರ ಅಂದ್ರೆ ಅಗ್ರೆಷನ್ ಆಟ ಇಬ್ಬರಲ್ಲಿ ಕಾಣ್ತಾ ಇಲ್ಲ. ಸೊ ಹಂಗಾಗಿ ಎಲ್ಲ ಒಂದ್ ಕಡೆ ಸುದರ್ಶನ್ ಜಾಗದಲ್ಲಿ ಇವರು ಬರಬಹುದಾಗಿತ್ತ ಬಟ್ಲರು. ನಿಜ, ಬಟ್ ನಿಮಗೆ ಪವರ್ ಪ್ಲೇಯಲ್ಲಿ ಅಗ್ರೆಸಿವ್ ಪ್ಲೇಯರೇ ಬೇಕು. ನಾವು ಕಳೆದ ವರ್ಷದ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಅದೇ ಜೋಡಿಯನ್ನು ಕಳಿಸಿದ್ದೇವೆ. ಒಂದು ಕಡೆಗೆ ನೀವು ಹೇಳಿದಾಗೆ ಇಬ್ಬರು ಕ್ಲಾಸ್ ಪ್ಲೇಯರ್ಸು, ಇಬ್ಬರು ಬಿಗ್ ಹಿಟ್ಟರ್ ಅಲ್ಲ ನಿಮಗೆ, ಹಾಗಾಗಿ ಒಬ್ಬರು ಬಿಗ್ ಹಿಟ್ಟರ್ ಬೇಕಿತ್ತು ನಿಜ. ಆದರೂ ಕೂಡ ನಿಮಗೆ ಶುಭ್ಮನ್ ಗಿಲ್ ಏನು ಕಳಪೆ ಪ್ರದರ್ಶನ ಎಲ್ಲ ತುಂಬ ಪಾಟೀಲ್ ಹೇಳಿದಾಗ ಕ್ಲಾಸ್ ಬ್ಯಾಟಿಂಗ್ನ ಶುರು ಮಾಡ್ತಾರೆ ಅವರು. ಅದಾದರೆ ಸಾಯಿ ಸುದರ್ಶನ್ ಸಾಥ್ ಸಿಗದೆ ಹೋದರೂ ಕೂಡ ನಮಗೆ ಏನು ಒಂದು ಪವರ್ ಪ್ಲೇಲಿ ಎಂಟ್ರಿ ಆಗಿದ್ದು ಕೂಡ ಏನು ನಿಮ್ಗೆ ಓಪನಿಂಗ್ ಬರದೇ ಹೋದ್ರು ಓಪನಿಂಗ್ಗೆ ಬಂದಿದ್ದು ಬಟ್ಲರ್ ಅಂತಾನೆ ಇತ್ತು. ಯಾಕಂದ್ರೆ ಬೇಗನೆ ಸಾಯಿ ಸುದರ್ಶನ್ ಹೋಗಿರೋದ್ರಿಂದ ನೀವು ಹೇಳಿದಾಗೆ ಕ್ಲಾಸ್ ಪ್ಲೇಯರ್ ಜೊತೆಗೆ ಒಬ್ಬರು ಬಿಗ್ ಹಿಟ್ಟರ್ ಬೇಕು. ನಮಗೆ ಪ್ರಭು ಸಿಮ್ರಾನ್ ಸಿಂಗ್ ತರ ಹೊಡೆಯೋರು ಆಟಗಾರರೇ ಬೇಕಾಗತ್ತಲ್ಲೇ. ಹಾಗಾಗಿ ಒಬ್ಬ ಬಿಗ್ ಹಿಟ್ಟರ್ ಕಾಂಬಿನೇಷನ್ ನೆಕ್ಸ್ಟ್ ಮ್ಯಾಚ್ ಚೇಂಜ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಬಟ್ ಸಾಯಿ ಸುದರ್ಶನ್ಗೆ ಒಂದೇ ಮ್ಯಾಚ್ಗೆ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ, ತುಂಬಾ ಎಫರ್ಟ್ ಇತ್ತು. ಜೊತೆಗೆ ನಾವು ಹೇಳಬೇಕಂದ್ರೆ ಅವರು ಗಿಲ್ ಪರ್ಫಾರ್ಮೆನ್ಸ್ ನಿನ್ನೆ ಬ್ಯಾಟಿಂಗಲ್ಲಿ ತುಂಬಾ ಚೆನ್ನಾಗಿತ್ತು. ಒಂದು ಫೀಲ್ಡಿಂಗ್ ಅಂತ ಬಂದಾಗ ನಿಮಗೆ ಲಾಸ್ಟ್ ಸೀಸನ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆದ ಪ್ರಸಿದ್ಧ ಕೃಷ್ಣನ ನೀವು ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದಂತ ಇಬ್ರು ಸೆಟ್ಲ್ ಆದಂತ ಬ್ಯಾಟ್ಸ್ಮನ್ ನ ಬ್ರೇಕ್ ಮಾಡ್ಲಿಕ್ಕೆ ಇನ್ನೊಂಚೂರು ಮೊದಲೇ ತರಬಹುದಾಗಿತ್ತು. 13ನೇ ಓವರ್ವರೆಗೂ ನಿಲ್ಸೋ ಅಗತ್ಯ ಇರಲಿಲ್ಲ ಅವ್ರನ್ನ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ 13 ಓವರ್ ಒಳಗೇನೆ ಪವರ್ ಪ್ಲೇಯಲ್ಲೇ ಓಪನರ್ ಏನಾದ್ರು ಡ್ಯಾಮೇಜ್ ಮಾಡಿಬಿಟ್ಟಿದ್ರೆ ಅವರು ನಿನ್ನೆ ಗೆಲ್ಲೋ ಸಾಧ್ಯತೆ ಇತ್ತು. ಯಾಕಂದ್ರೆ ಒಳ್ಳೆ ವಿಕೆಟ್ ಟೇಕಿಂಗ್ ಬೌಲರು. ಅವ್ರನ್ನ 13 ಓವರ್ ಮೇಲೆ ಆಡಿಸಿದ್ರು ಕೂಡ 3 ವಿಕೆಟ್ ಎತ್ಕೊಳ್ತಾರೆ, ಅಲ್ಲೇ ಡ್ಯಾಮೇಜ್ ಮಾಡಿಬಿಡ್ತಾರೆ. ಅದಕ್ಕಿಂತ ಮೊದಲೇ ಆಡಿಸಬಹುದಿತ್ತೇನೋ ಅಂತ ನನಗೆ ಗುಜರಾತ್ ಅಲ್ಲಿ ಓಪನಿಂಗ್ ಅಲ್ಲಿ ಬಿಗ್ ಹಿಟ್ಟರ್ ಇಲ್ಲದೆ ಇರೋದು ಅವರಿಗೆ ಹಿನ್ನಡೆ ಆಗಬಹುದು ಈ ಪೂರ್ತಿ ಸೀಸನ್. ಇಲ್ಲ ಗುಜರಾತ್ ಅಲ್ಲಿ ಬಿಗ್ ಹಿಟ್ಟರ್ ಇದ್ದಾರೆ ಆರಂಭದಲ್ಲಿ. ಸಾಯಿ ಸುದರ್ಶನ್ ಒಳ್ಳೆ ಬ್ಯಾಟ್ಸ್ಮನ್, ಮತ್ತೆ ಶುಭ್ಮನ್ ಗಿಲ್ ಇದ್ದಾರೆ. ಇಬ್ರು ಕೂಡ ಒಳ್ಳೆ ಕಿಕ್ ಸ್ಟಾರ್ಟೇ ಕೊಟ್ಟಿದ್ರು. ಆ ಒಂದು ಆಪೋನೆಂಟ್ ಹೆದರಲ್ಲ ಅಂತ ಹೋದ್ರು 4 ಹೋಗಬಹುದು ಅಂದ್ರೆ ಗ್ಯಾಪ್ ಅಲ್ಲಿ ಹೊಡಿಬಹುದು. ಬಟ್ ಅಷ್ಟೊಂದು ಬಿಗ್ ಹಿಟ್ಟರ್ ಇಲ್ಲ ಅಂತ ಹೇಳಿ ಆಪೋನೆಂಟ್ ಗೆ ಅದು ಈಜಿ ಆಗ್ಬಿಡುತ್ತೆ. ಈಗ ನೀವು ಪವರ್ ಪ್ಲೇ ನಲ್ಲಿ 60 ಬಂದ್ರೆ ಸಾಕು. ನೀವು 20 ಓವರ್ ಮ್ಯಾಚ್ ಅಲ್ಲಿ ಪವರ್ ಪ್ಲೇ ನಲ್ಲಿ ವಿಕೆಟ್ಸ್ ಕಳ್ಕೊಳ್ದೇನೆ 60 ಬಂದ್ರೆ ಸಾಕು. ಬಟ್ ಇಲ್ಲಿ ಏನಂದ್ರೆ ಸಾಯಿ ಸುದರ್ಶನ್ 2 ಬೌಂಡ್ರಿ ಹೊಡೆದು ಒಳ್ಳೆ ಸ್ಟಾರ್ಟೇ ಕೊಟ್ಟಿದ್ರು, ಬಟ್ ವಿಕೆಟ್ ಹೋಯ್ತು. ಅದಾದ ನಂತರ ನನಗೇನು ಅನಿಸ್ತಾ ಇದೆ ಅಂದ್ರೆ ಗುಜರಾತ್ ಅಲ್ಲಿ 4 ಜನ ಮಾತ್ರ ಆಡೋರು ಇದ್ದಾರೆ. ಅದಾದ ನಂತರ ಇವರು ಜಸ್ಟ್ ಮದುವೆ ಬಂದವರು, ಇವರು ಸುಮ್ಮನೆ ಕರೆದಿದ್ದಾರೆ ಬಂದು ಹೋಗೋಣ ಅನ್ನೋ ತರ ಯಾರ್ದೋ ಒಬ್ಬರು ಮದುವೆಗೆ ಬಂದವ್ರ ಜೊತೆ ಬಂದಿದ್ದಾರೆ. ನೋಡಿ, ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಬಟ್ಲರು, ಗ್ಲೆನ್ ಫಿಲಿಪ್ಸು. ಅದಾದ ನಂತರ ವಾಷಿಂಗ್ಟನ್ ಸುಂದರ್ ನೋಡಿ ಟೆಸ್ಟ್ಗೆ ಆಯ್ಕೆ ಮಾಡಿದ್ದಾರೆ, ಟೆಸ್ಟ್ ಬ್ಯಾಟಿಂಗ್ ಮಾಡಿದ್ರು. ಆಮೇಲೆ ಶಾರುಖ್ ಖಾನ್ ಬಂದ ಪುಟ್ಟ ಹೋದ ಪುಟ್ಟ, ಇವನಿಗೆ 4 ಸೀಸನ್ ಆಯ್ತು ಅನ್ಸುತ್ತೆ ಶಾರುಖ್ ಖಾನ್ ಇಂದ ರನ್ ಇಲ್ಲ. ರಾಹುಲ್ ತಿವಾಟಿ ನಿನ್ನೆ ಏನು ಆ ಕಡೆ ಹೋಗ್ತವ್ರೆ ಈ ಕಡೆ ಬೀಸ್ತವ್ರೆ, ಒಂದು ಬಾಲ್ ಕನೆಕ್ಟ್ ಆಗ್ತಾ ಇಲ್ಲ ಅವ್ರಿಗಂತೂ. ಲಾಸ್ಟ್ ಕೊನೆಗೂ ವಿಕೆಟ್ ಇದ್ದಿದ್ದ ಬಾಲ್ ಮತ್ತೆ ಪುಣ್ಯಕ್ಕೆ ಅದು ನೋ ಬಾಲ್ ಆಗಿತ್ತು, ಅಲ್ಲಿ ಒಂದು 2-3 ರನ್ ಬಂತು. ನಿನ್ನೆ ಇಷ್ಟು ಖರಾಬ್ ಬ್ಯಾಟಿಂಗು ಅಂತಂದ್ರೆ ಗುಜರಾತದ್ದು ಆರಂಭದಲ್ಲಿ ಚೆನ್ನಾಗಿತ್ತು, ಅದನ್ನ ಮುಂದುವರಿಸ್ಕೊಂಡು ಹೋಗ್ಲಿಲ್ಲ. ನೋಡಿ 9 ಓವರಲ್ಲಿ 80 ರನ್ ಬಂದಿದೆ. ಅದಾದ ನಂತರ ಬಟ್ಲರ್ ಬಾಬರ್ ಅಜಮ್ ತರ ಬ್ಯಾಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಸ್ಲೋ ಬ್ಯಾಟಿಂಗ್. ಆರಂಭದಲ್ಲಿ ಗ್ಲೆನ್ ಫಿಲಿಪ್ಸ್ ತುಂಬಾ ಚೆನ್ನಾಗಿ ಬಂತು ರನ್, ಒಂದು 8 ಬಾಲಲ್ಲೇ ಒಂದು ಸ್ವಲ್ಪ 15 ರನ್ ದಾಟಿದ್ರು. ಅದಾದ ನಂತರ ರನ್ನೇ ಬರಲಿಲ್ಲ. ಕೊನೆಗೆ ಏನಾಯ್ತು ಅಂತಂದ್ರೆ ನಾವು 160 ಹೊಡೆಯೋದು ಅಷ್ಟೇ. ಅದಾದ್ಮೇಲೆ ನಮ್ಗೆ ಹೊಡೆಯೋಕ್ಕೆ ಶಕ್ತಿನೇ ಇಲ್ಲ. ಈ ಪರ್ಫಾರ್ಮೆನ್ಸ್ ಬಂತವ್ರದ್ದು, ವಿಕೆಟ್ಸ್ಗಳು ಹೋಯ್ತು. ಬಟ್ ಖಂಡಿತವಾಗ್ಲೂ ಅವ್ರ ಬಾಲಿಂಗ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾಗತ್ತೆ. ಅದರಲ್ಲೂ ಕೂಡ ಜಾನ್ಸನ್ ಆಗಿರ್ಬೋದು ಮತ್ತು ಯಜುವೇಂದ್ರ ಚಹಲ್ ಬಾಲ್ ಪ್ಯಾಡ್ ಬಿಟ್ಟು ಬೇರೆ ಕಡೆ ಹೋಗ್ತಾನೆ ಇರಲಿಲ್ಲ. ವೈಡ್ ಯಾರ್ಕಾರು ಟ್ರೈ ಮಾಡ್ತಾ ಇರಲಿಲ್ಲ. ಬಾಲ್ ಬಿದ್ದ ತಕ್ಷಣ ಈಸಿಯಾಗಿ ಬ್ಯಾಟರ್ನ ಮಿಸ್ ಮಾಡೋ ಥರ ಹೋಗ್ತಾ ಇತ್ತು. ಜಾನ್ಸನ್ ಅಂತೂ ಬ್ಯಾಟರ್ಗಳನ್ನ ಅಲ್ಗಾಡೋಕ್ಕೆ ಕೊಡಲಿಲ್ಲ, ಅಷ್ಟು ಚೆನ್ನಾಗಿ ಬಾಲಿಂಗನ್ನು ಮಾಡಿದರು. ಬಟ್ ನಾವು ಅಂದ್ಕೊಂಡಿದ್ವಿ 162 ಇದೇನು ಲಾಸ್ಟ್ ಟೈಮ್ ಫೈನಲ್ ಬಂದಿದೆ ತಂಡ, ಒಳ್ಳೆ ಒಂದು 10-12 ಓವರಲ್ಲೇ ಮುಗಿಸ್ತಾರೆ ಅಂತ ಹೇಳಿ, ಯಾಕಂದರೆ CSK ಜೊತೆ ಆಗಿತ್ತಲ್ಲ ಹಂಗಾಗತ್ತೆ ಅಂತ. ಬಟ್ ಪಂಜಾಬ್ ಕೂಡ ಕೆಟ್ಟದಾಗೆ ಸ್ಟಾರ್ಟಿಂಗ್ ತೊಗೊಂತು. ಪ್ರಿಯಾಂಶ್ ಆರ್ಯ ಬೇಗನೆ ವಿಕೆಟ್ ಹೋದರು. ಅದಾದ ನಂತರ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಕೂಪರ್ದಾಗಿರ್ಬೋದು, ಸಿಮ್ರನ್ ಸಿಂಗ್ ನೋಡಿ, ಬಾಯಿಗೂ ಕೆಲವೊಂದು ಬರಲ್ಲ ಪದಗಳು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಳ್ಳೆ ಸ್ಟಾರ್ಟ್ ಅಂತೂ ಕೊಟ್ಟರು. ಬಟ್ ಒಂದೇನು ಗೊತ್ತಾ, ಆ 13ನೇ ಓವರ್ ಟರ್ನ್ ಏನಾಯ್ತಲ್ಲ ನಮ್ಮ ಪ್ರಸಿದ್ಧ ಕೃಷ್ಣ, ಅಲ್ಲಿ ಒಂದು ವಿಕೆಟ್ ಬಿತ್ತು. ಅದಾದ ನಂತರ ಪಟ ವಿಕೆಟ್ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕಡೆಗೆ ವಾಲ್ ಬಿಡ್ತು, ಮತ್ತೆ ಕಂಬ್ಯಾಕ್ ಮಾಡಿಬಿಟ್ರು. ಬಟ್ ಒಂದು ಕಡೆಗೆ ಕೂಪರ್ ನಿಂತ್ಕೊಂಡ್ಬಿಟ್ಟಿದ್ರು, ನಾನು ಗೆಲ್ಸೇ ಹೋಗೋದು ಮ್ಯಾಚ್ನ ಅಂತ ಹೇಳಿ. ಎಷ್ಟು ಒಳ್ಳೆ ಶಾಟ್ಸ್ ಅಂದರೆ, ಜಸ್ಟ್ 22 ಇಯರ್ಸ್ ಈ ಹುಡುಗನಿಗೆ, ಆಸ್ಟ್ರೇಲಿಯಾದವನು. ಅದ್ಭುತವಾದಂಥ ಶಾಟ್ಸ್ ನೋಡಿ, ಪ್ರೆಷರ್ ಇದ್ದಾಗಲೂ ಕೂಡ ಬೌಂಡ್ರಿ ಸಿಕ್ಸರ್ ಮೂಲಕನೇ ಟ್ರೈ ಮಾಡಿದರು, ಮತ್ತು ಪರ್ಫೆಕ್ಟ್ ಹಿಟ್ ಬಂತು ನೋಡಿ. ಅಂಥ ಮೂಮೆಂಟಲ್ಲಿ ನೋಡಿ, ಬ್ಯಾಕ್ ಟು ಬ್ಯಾಕ್ ಅಂದರೆ ನೀವು 8 ರನ್ ಒಳಗಡೆ 4 ವಿಕೆಟ್ ಕಳ್ಕೊಂಡಾಗ ಇನ್ನೊಬ್ಬ ಬ್ಯಾಟ್ಸ್ಮನ್ ಇದ್ದಾಗ ಅವನೇನು ಮಾಡ್ತಾನೆ, ವಿಕೆಟ್ಸ್ ಹೋಗ್ತಾ ಇದೆ ಸ್ಲೋ ಆಗಿ ಆಡೋಣ, ಕೊನೆ ಓವರಲ್ಲಿ ನೋಡ್ಕೊಳ್ಳೋಣ. ಬಟ್ ಹಾಗೆ ಮಾಡಲಿಲ್ಲ ಕೂಪರ್. ಯಾವಾಗ ಬ್ಯಾಡ್ ಬಾಲ್ಗಳು ಸಿಗುತ್ತೋ ಅವಾಗ ಬಿಗ್ ಹಿಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಅಲ್ಲಿ ಸಕ್ಸಸ್ ಆದರು. ಬಟ್ ಇಲ್ಲಿ ಈ ಒಂದು ಸೋಲಿಗೆ ನಾನು
ಶುಭ್ಮನ್ ಗಿಲ್ ಕಾರಣನೂ ಅಂತ ಹೇಳ್ತೀನಿ. ಯಾಕಂದರೆ ಒಂದು ಪಾಯಿಂಟು 13ನೇ ಓವರಿಂದ ವಿಕೆಟ್ಸ್ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ನೀವು 2 ಓವರ್ ಇನ್ನೂ ಸಿರಾಜ್ ಇದೆ, ಸಿರಾಜ್ನ ಬಿಟ್ಟು ಯಂಗ್ ಪ್ಲೇಯರ್ಗೆ ನೀವು ಬೌಲಿಂಗನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ರಿ. ಆ ಯಂಗ್ ಪ್ಲೇಯರ್ ಈಗ ಮೊದಲ ಡೆಬ್ಯೂ ಇದೆ, ಅದನ್ನು ಬದಲಾಗಿ ನೀವು ಎಕ್ಸ್ಪೀರಿಯನ್ಸ್ ಬೌಲರ್ ಸಿರಾಜ್ನ ಆಡಿಸಿದ್ರೆ ಖಂಡಿತವಾಗ್ಲೂ ನಿಮ್ಗೊಂದು ವಿಕೆಟ್ ತಂದು ಕೊಡ್ತಿದ್ದ. ಅಲ್ಲೇನಾದರೂ ಕೂಪರ್ ವಿಕೆಟ್ ಬಿದ್ದಿತ್ತು ಅಥವಾ ಇನ್ನೊಬ್ಬ ಏನು ಬೌಲರ್ ಬಂದಿದ್ರಲ್ಲ ಅವ್ರ ವಿಕೆಟ್ ಏನಾದರೂ ಬಿದ್ದಿದ್ರೆ ಮ್ಯಾಚೇ ಟರ್ನ್ ಆಗಿಬಿಡ್ತಿತ್ತು. ಬಟ್ ಗಿಲ್ ಏನು ಗೊತ್ತಾ, ಅತಿಯಾದ ಆತ್ಮವಿಶ್ವಾಸ, ಇಲ್ಲ ಪ್ರಾಕ್ಟೀಸ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಹಾಕಿದ್ದಾನೆ, ಅದಕ್ಕೆ ಇಲ್ಲಿ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ 2 ಓವರ್ ವೇಸ್ಟೇ ಆಗಿಬಿಡ್ತು ಸಿರಾಜ್ದು. ವರ್ಲ್ಡ್ ಕ್ಲಾಸ್ ಬೌಲರ್ ಆತನನ್ನು ನಮ್ದೇ ನೀವು ಈಗ ಬಂದಂಥ ಯಂಗ್ ಆಟಗಾರನ ನಂಬಿದ್ರೆ ಅಂದರೆ ಎಕ್ಸ್ಪೀರಿಯೆನ್ಸು ಮ್ಯಾಟ್ರ್ ಆಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ, ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಕೂಪರ್ ನೋಡಿ, ನೀವು ಅವ್ರನ್ನ ಬಗ್ಗೆ ಹೊಗಳಲೇಬೇಕು. ಒಂದೊಂದು ಶತಕಗಳಿರ್ತವೆ, ದ್ವಿಶತಕ ಇರ್ತವೆ, ತ್ರಿಶತಕ ಟೆಸ್ಟ್ಗಳು ಇರ್ತವೆ. ಬಟ್ ಅಂಥ ಒಂದು ಲೆವೆಲ್ಗೆ ನಿನ್ನೆ ಮ್ಯಾಚ್ ಇತ್ತು. ಒಂದು ಕಡೆ ಎಲ್ಲೋ ಪಟ 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 ವಿಕೆಟ್ಸ್ಗಳು ಬೀಳ್ತಾ ಇದ್ದಾವೆ, ಸ್ಲೋ ಪಿಚ್ ಬೇರೆ, ಬಾಲ್ಗಳು ಟರ್ನ್ ಎಷ್ಟು ಚೆನ್ನಾಗಿ ಆಗ್ತಾ ಇತ್ತು ಅಂದರೆ 162 ಇದ್ರೂ ಕೂಡ ಫೈಟ್ ಕೊಡ್ತಾ ಇದ್ರು. ಅಂತ ಪಿಚ್ನಲ್ಲೂ ಕೂಡ ಬಿಗ್ ಹಿಟ್ ಮಾಡ್ಕೊಂತ ಕೊನೆವರೆಗೂ ಇದ್ದು ವಿಕೆಟ್ ಆಗಿತ್ತು ಅಂದ್ರೆ ಆಲ್ಮೋಸ್ಟ್ ಅಲ್ಲ ಗುಜರಾತ್ ಕಡೆ ಮ್ಯಾಚ್ ಇತ್ತು. ಅವ್ರು ಒಬ್ರೇನೋ ಅವ್ರು 40 ರನ್ಗೆ ಔಟ್ ಆಗಿದ್ರು ಕೂಡ ಮ್ಯಾಚ್ ಅವ್ರ ಕಡೆನೇ ಇತ್ತು. ನನ್ನ ಪ್ರಕಾರ ಕೂಪರ್ ನಿಜವಾದ ಹೀರೋ ನಿನ್ನೆ ಪಂಜಾಬ್ಗೆ. ಆಮೇಲೆ ಪ್ರೇಮ್ 20ನೇ ಓವರ್ ಹರ್ಷದೀಪ್ ಸಿಂಗ್ ವಿಚಾರ ಅಂತ ಬಂದಾಗ ಒಂದು ಕೆಟ್ಟ ಅಪಖ್ಯಾತಿ ಅಂತ ಅನ್ಸುತ್ತೆ. 20ನೇ ಓವರ್ ಈ ರೀತಿಯಾಗಿ ಕೆಟ್ಟದಾಗಿ ಬಾಲ್ ಮಾಡಿದ್ದು, 12 ಬಾಲ್ ಎಸಿತಾರೆ ಲಾಸ್ಟ್ ಓವರ್ಗೆ. ನಿಜ, ಅದು ಕಟ್ಟಿ ಹಾಕೋ ಡೆತ್ ಸ್ಪೆಷಲಿಸ್ಟ್ ಬೌಲರ್ ಅವರು. ಒಂದು ನಿಮಗೆ ಬೌಂಡ್ರಿ ಬರೋದು ಬೇಡ ಅನ್ನೋ ಕಾರಣಕ್ಕೆ ಅವರು ಯಾರ್ಕರು ಲೈನ್ ಯಾರ್ಕರ್ಗಳನ್ನ ಎಡ್ಜು ಆಗಿ ಅಥವಾ ಕ್ಯಾಚ್ ಆಗಿಬಿಡುತ್ತೆ ಈ ಆ್ಯಂಗಲಲ್ಲೆಲ್ಲ, ಅಂದರೆ ಡೆತ್ತಲ್ಲಿ ಎಷ್ಟು ಕಡಿಮೆ ಕೊಡ್ತೀನೋ ಅಷ್ಟು ಒಳ್ಳೇದು ಅಂತ ಅವ್ರನ್ನ ನಾವೇನು ಹೊಗಳ್ತೀವೋ ಅವ್ರದ್ದು ಓವರ್ ಕಾನ್ಫಿಡೆನ್ಸ್. ಅದು ಮೇ ಬಿ ಒಂದು ರಿವ್ಯೂ ತೊಗೊಂಡು ಅದು ವೈಡ್ನ ಕ್ಯಾನ್ಸಲ್ ಮಾಡ್ಕೋತಾರೆ, ಅದು ಒಂದು ವೈಡೇ ಇತ್ತು. ಒಟ್ಟಾರೆಯಾಗಿ ಡೆತ್ತಲ್ಲಿ ಅವ್ರು ಬೌಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು. ಯಾಕಂದ್ರೆ 162 ಕಟ್ ಹಾಕಿದ್ದಾರೆ ಅಂತ ಹೇಳಿದಾಗ ಬೌಲಿಂಗ್ ಟೀಮ್ಗೆ ನಾವು ಶಬಾಸ್ಕಿರಿ. ವೈಶಾಖ್ ನೋಡಿ 3 ವಿಕೆಟ್, ನಾವು ಅವ್ರನ್ನ ಆಡಿಸ್ತಾರೆ ಇಲ್ಲ, ನೀವು ಅವ್ರ ನೆಟ್ ಪ್ರಾಕ್ಟೀಸಿನ ಎಲ್ಲ ಶ್ರಮ ಎತ್ತಕೊಂಡೋಗಿ ಆಡಿಸಿದ್ರೆ 3 ವಿಕೆಟ್ ಎತ್ಕೊಳ್ತಾರೆ, ಅಂದರೆ ನಾಯಕನಿಗೆ ಸಾಥ್ ಕೊಡ್ತಾರೆ. ಅವರಿಗೆ ಒಂದಂತ ಹೇಳಿದ್ರೆ ನಿನ್ನೆ ಪಾಟೀಲ್ ಹೇಳಿದಾಗ ಮ್ಯಾಚ್ ಹೀರೋ ಅಂದರೆ 22 ವರ್ಷದ ಕೂಪರ್. ನಿಮಗೆ ಅಲ್ಲಿ ಡೆಬ್ಯೂ ಮ್ಯಾಚನ್ನು ಆಸ್ಟ್ರೇಲಿಯಾದಲ್ಲಿ ಯಾರೆಲ್ಲ ಮಾಡ್ತಾರಲ್ಲೋ ತುಂಬ ಚೆನ್ನಾಗಿ ಆಡ್ತಾರೆ. ಲಾಸ್ಟ್ ಇಯರ್ ಇಂಗ್ಲಿಷ್ ಬಂದಾಗೂ ಅಷ್ಟೇ ತುಂಬ ಚೆನ್ನಾಗಿ ಆಡಿದ್ರು. ನಿಮಗೆ ಶಾನ್ ಮಾರ್ಷ್ ಬಂದಾಗ ಮೊದಲ ಪದಾರ್ಪಣೆ ಪಂದ್ಯದಲ್ಲಿ 80 ರನ್ ಹೊಡೆದಿರ್ತಾರೆ. ಈ ಕೂಪರ್ನು ಕೂಡ ಜೂನಿಯರ್ ಮಾರ್ಷ್ ಅಂತ ಕರೀತಾರೆ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ. ಹಾಗಾಗಿ ಈತ 77 ರನ್ ಅಂತ ಹೇಳಿದ್ರೆ ತುಂಬಾ ಎದೆಗಾರಿಕೆ ಆಟಗಾರ. ನೋಡಿ, ನಮಗೆ ಅವರು ಸ್ಪಿನ್ ಬೌಲಿಂಗು ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಅದಕ್ಕೂ ಬಳಸ್ಕೋಬಹುದು. ಇಲ್ಲಿ ಇಂಗ್ಲಿಷ್ ಅನುಪಸ್ಥಿತಿ ಇದ್ದಾಗ ಹೆಡ್ ಕೋಚ್ ರಿಕಿ ಪಾಂಟಿಂಗ್ ಇರ್ತಾರೆ. ಇವರು ಅದಾಗಲೇ ಈ ಬಾರಿ ವರ್ಲ್ಡ್ ಕಪ್ಗೂ ಕೂಡ ಡೆಬ್ಯೂ ಮಾಡಿದ್ರು. ಅವರು ಅಂಡರ್-19 ಕ್ಯಾಪ್ಟನ್ ಆಗಿ ಕಪ್ ಎತ್ತಿರುವಂತ ಹೆಗ್ಗಳಿಕೆ ಇದೆ ಇವರಿಗೆ. ಹಾಗಾಗಿ ಒಳ್ಳೆಯ ಪ್ಲೇಯರ್ನ ಪಿಕ್ ಮಾಡಿದ್ರು ಪಾಂಟಿಂಗ್. ಮೇ ಬಿ ನಿನ್ನೆ ಅದನ್ನ ಅವರು ಉಳಿಸ್ಕೋತಾರೆ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ಶಾರ್ಟ್ ಸೆಲೆಕ್ಷನ್ ಮಾಡಿದ್ರೆ ಆಚೆನೆ ಹೋಗ್ತಾ ಇತ್ತು, ತುಂಬಾ ಪರ್ಫೆಕ್ಟ್ ಆಗಿ ಆಡ್ತಾ ಇದ್ರು, ತುಂಬಾ ಸೀನಿಯರ್ ಪ್ಲೇಯರ್ ತರ. ಯಾಕಂದ್ರೆ ಒಂದ್ ಕಡೆಗೆ ವಿಕೆಟ್ ಬೀಳ್ತಾ ಇದ್ದ ಗೇಮ್, ಇನ್ನೊಂದು ಕಡೆಗೆ ವಿಕೆಟ್ ಉಳಿಸ್ಕೊಳ್ಳೋದಿದೆಯಲ್ಲ, ತುಂಬಾ ಎದೆಗಾರಿಕೆ ಬೇಕು. ಜೊತೆಗೆ ಮ್ಯಾಚ್ ನ ಸ್ಟ್ರೈಕ್ ರೇಟ್ ಡೌನ್ ಆಗದೆ ನೋಡ್ಕೊಳ್ಬೇಕಂದ್ರೆ ಬಿಗ್ ಹಿಟ್ ಮಾಡಬೇಕು. ಆ ಸಿಕ್ಸರ್ ಮೂಲಕ ಅವ್ರು ಮ್ಯಾನೇಜ್ ಮಾಡ್ತಾ ಇದ್ರು. ಜೊತೆಗೆ ಒಂದ್ ಕಡೆಗೆ ಸೆಟ್ಲ್ ಬ್ಯಾಟ್ಸ್ಮನ್ ಇದ್ದಾಗ, ನಾವು ಬಾಲಂಗೋಚಿಗಳು ಬರ್ತಾ ಇದ್ದಾರೆ ಅಂದಾಗ ಅವರಿಗೆ ಬೌಂಡ್ರಿಗಳನ್ನ ಕಮ್ಮಿ ಕೊಡಬೇಕು. ನಿನ್ನೆ ಬಂದರೆಲ್ಲ ಒಂದೊಂದು 6 ಹೊಡಿತಾ ಇದ್ದಾರೆ, ಅದ್ರ ತಂಡಕ್ಕೆ ಪ್ಲಸ್ ಆಗ್ತಾ ಹೋಯ್ತು. ಮೇ ಬಿ ಬೌಲಿಂಗ್ ಅಲ್ಲಿ ವಿಕೆಟ್ ತೆಗಿತೀನಿ ಅಂತ ಹೋದ್ರೆ ವಿನಃ ಅಲ್ಲಿ ಅವ್ರನ್ನ ಕಟ್ಟಾಕೋ ಪ್ರಯತ್ನ ಕೂಡ ನಿನ್ನೆ ಮಾಡಿದ್ರೆ ಒಂದೊಂದು 6 ಕಂಟ್ರೋಲ್ ಮಾಡಿದ್ರು ಕೂಡ ನಿನ್ನೆ ಕಷ್ಟ ಆಗ್ತಿತ್ತು ಅವ್ರಿಗೆ ಗೆಲ್ಲೋದಕ್ಕೆ. ಆ ನಿಟ್ಟಿನಲ್ಲೆಲ್ಲೋ ಗುಜರಾತ್ ಬೌಲರ್ ಎಡವಿದ್ರು ಅನ್ಸುತ್ತೆ. ಇನ್ನೊಂದ್ ಕಡೆಗೆ ಸ್ಟಾರ್ ಸ್ಪಿನ್ನರ್ಗಳಿದ್ರು ಕೂಡ ದೊಡ್ಡ ಮ್ಯಾಜಿಕ್ ಆಗ್ಲಿಲ್ಲ ನಿಮಗೆ. ತೆವಾಟಿಯ ಬ್ಯಾಟಿಂಗ್ ಅಲ್ಲಿ ಆಗಿರೋ ವರ್ಸ್ಟ್ ನಿಜ ಅವ್ರು ಸೋತ್ರೆ. ಯಾಕಂದ್ರೆ ಇನ್ನೊಂದು 20 ರನ್ ಬಂದಿರೋದಲ್ಲಿ ಅವ್ರು ಅದೇ ಏರಿಯಾದಲ್ಲೇ ಬಂದಿದ್ರು. ಯಾಕೆ ಅವ್ರು ಫೇಮಸ್ ಆಗಿ ಅವ್ರನ್ನ ಇಟ್ಕೊಂಡಿದ್ದಾರೆ ಗುಜರಾತ್ ಅಂದ್ರೆ ಬಿಗ್ ಹಿಟ್ ಮಾಡ್ತಾರೆ ಲಾಸ್ಟ್ 3 ಓವರಲ್ಲಿ ಅಂತ. ಅದೇ ಸಿಚುಯೇಷನ್ಗೆ ಬಂದ್ರೆ ಶಾರುಖ್ ಖಾನ್ಗೆ ಇನ್ನೆಂಥ ಸ್ಥಾನ ಬೇಕು, ಅದ್ಭುತವಾಗಿ ಹಿಟ್ ಮಾಡೋಕೆ ಅಲ್ಲೇ ಪ್ಲೇಸ್ ಇರೋದು. ನಿಮ್ಗೆ ಅಲ್ಲಿ ಯಾವ ಒತ್ತಡ ಇಲ್ಲ, ಏನೂ ಇಲ್ಲ, ನೀವು ಹೊಡಿಬೇಕಿತ್ತು. ಹೊಡೆದಿದ್ರೆ ನಿಜ ನಿನ್ನೆ ಒಂದು 85-90 ಟಾರ್ಗೆಟ್ನ ನೀಡಬಹುದಾಗಿತ್ತು. ಅವಾಗ ಈ ರೀತಿಯ ಬೌಲಿಂಗ್ ಪ್ರದರ್ಶನ ಬಂದ್ರೆ ಈಸಿ ಆಗ್ತಿತ್ತು. ನಿಮಗೆ ಡೆತ್ ಅಲ್ಲಿ ಎದುರಾಳಿ ತಂಡದ ಬೌಲರ್ಗಳು ಗುಡ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಆ ತಂಡಕ್ಕೆ ಗೆಲುವಾಗುತ್ತೆ. ಅದನ್ನ ಪಂಜಾಬ್ ಬೌಲರ್ ಮಾಡಿದ್ರು. ಗುಜರಾತ್ ಅಲ್ಲಿ ಡೆತ್ ಅಲ್ಲಿ ಇರುವ ಬ್ಯಾಟ್ಸ್ಮನ್ಗಳು ಕೆಲಸ ಮಾಡಿದ್ರೆ ಲಾಸ್ಟಿಗೆ ವಿನ್ನಿಂಗ್ ಹೆಲ್ಪ್ ಆಗಿರೋದು ಗುಜರಾತ್ನ ಬೌಲರಿಗೆ ಇನ್ನೊಂದಿಷ್ಟು ಉಸಿರು ಆಡ್ಲಿಕ್ಕೆ ಅವಕಾಶ ಸಿಕ್ತಿತ್ತು. ಎಲ್ಲೋ ಒಂದ್ ಕಡೆಗೆ ಗುಜರಾತಿನ ಡೌನ್ ಆರ್ಡರ್ ಬ್ಯಾಟಿಂಗ್ ಫೇಲ್ಯೂರ್ ಆಗಿದೆ. ಬೌಲಿಂಗ್ ಚೆನ್ನಾಗೇ ಮಾಡಿದ್ದಾರೆ, ಇನ್ನೇನು ಆ ಸ್ಕೋರಿಗೆ ಅಷ್ಟೊಂದು ಬೌಲಿಂಗ್ ಮಾಡೋದು IPL ಅಲ್ಲಿ ಕಷ್ಟನೇ. ಆದ್ರೂ ಫೈಟ್ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಪ್ರಸಿದ್ಧ ಕೃಷ್ಣ, ಹ್ಯಾಟ್ಸಪ್ ಹೇಳಬೇಕು. ಕರ್ನಾಟಕದ ಇಬ್ಬರು ಬೌಲರ್ಗಳಿಗೆ ಎರಡು ತಂಡದಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇಬ್ಬಿಬ್ರು 3 ವಿಕೆಟ್ ಎತ್ಕೊಂಡಿದ್ದಾರೆ. ಅದರಲ್ಲೂ ಪ್ರಸಿದ್ಧ ಕಮ್ಮಿ ಒಳ್ಳೆ ಎಕಾನಮಿಲಿ ಬೌಲಿಂಗ್ ಮಾಡಿದ್ದಾರೆ. ನನಗನ್ಸುತ್ತೆ ಗುಜರಾತಿನ ಫೇಲ್ಯೂರು, ಸಾಯಿ ಸುದರ್ಶನ್ ಔಟ್ ಆಗೋದು ಸಹಜ, ಬಟ್ ಅಲ್ಲಿ ಒಳ್ಳೆ ಸ್ಕೋರ್ ಬಂದಿತ್ತು. ಡೌನ್ ಆರ್ಡರ್ ಏನು ಡೆತ್ ಅಲ್ಲಿ ಬರುವ ಸ್ಪೆಷಲಿಸ್ಟ್ ಆಟಗಾರರು ತೆವಾಟಿಯಾ, ರಶೀದ್ ಖಾನ್, ಶಾರುಖ್ ಖಾನ್, ಈ ಖಾನ್ಗಳು ಜೊತೆಗೆ ಪಾಟೀಲ್ ಹೇಳಿದಾಗೆ ಸುಂದರಿಗೆ ಅಪ್ತಿ ಆರ್ಡರ್ ಆಡಿಸ್ತಾರೆ. ಆದ್ರೂ ಕೂಡ ಸುಂದರ್ ಒಂದು ಬೌಂಡ್ರಿ ಹೊಡೆದು ಆಮೇಲೆ ಅವ್ರ ಕೈ ಚಳಕನ ಮತ್ತೆ ಅದನ್ನೇ ಫ್ಲಾಪ್ ಶೋ ಮಾಡ್ತಾರೆ.
ಇದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆಗೆ ನಾಯಕನ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚು ಮಾಡಲಿಲ್ಲ, ಆ ಒಂದು ಹಿಟ್ಟರ್ಗಳು ಏನ್ ಬ್ಯಾಟಿಂಗ್ ಮಾಡಲಿಲ್ಲ ಅದೇ ಈ ನಿನ್ನೆ ಸೋಲಿಗೆ ಪ್ರಮುಖ ಕಾರಣ. ಪಾಟೀಲ್ ನಿನ್ನೆ 2 ಓವರಲ್ಲಿ 3 ವಿಕೆಟ್ ಅನ್ನು ಪಡಿತಾರೆ ಪ್ರಸಿದ್ಧ ಕೃಷ್ಣ. ಬಹುಶಃ ಅದನ್ನ ಪವರ್ ಪ್ಲೇ ಅಲ್ಲಿ 1 ಓವರ್ ಅಥವಾ ಪವರ್ ಪ್ಲೇ ಆದ ತಕ್ಷಣ ತಂದಿದ್ರೆ ಬಹುಶಃ ಅಲ್ಲಿ ಒಂದು ವಿಕೆಟ್ ಹೋಗ್ತಿತ್ತು ಅಂದ್ರೆ ನೇರವಾಗಿ ಅದು ಪ್ರೆಷರ್ ಪಂಜಾಬ್ ಕಡೆ ಆಗ್ತಾ ಇತ್ತು. ಅಲ್ಲಿ ಎಲ್ಲೋ ಒಂದ್ ಕಡೆ ಎಡವಿದ್ರ ಅಂತ ಅನ್ಸುತ್ತಾ? ಶುಭ್ಮನ್ ಗಿಲ್ ಎಡವಿದ್ರು. ಶುಭ್ಮನ್ ಗಿಲ್ ನಿನ್ನೆ ತುಂಬಾ ತಪ್ಪುಗಳನ್ನು ಮಾಡಿದ್ದಾರೆ. ನಿನ್ನೆ ಆಕ್ಚುಲಿ ಗುಜರಾತ್ ಸೋಲೋದಕ್ಕೆ ಮುಖ್ಯ ಕಾರಣನೇ ಶುಭ್ಮನ್ ಗಿಲ್ ಆಸ್ ಎ ಕ್ಯಾಪ್ಟನ್. ನೋಡಿ, ನೀವು 13 ಓವರ್ ತನಕನೂ ನಿಮ್ಮ ಇಲ್ಲಿರುವಂಥ ಒಬ್ಬ ಟ್ರಂಪ್ ಕಾರ್ಡ್ನ ಯೂಸೇ ಮಾಡಿಲ್ಲ ಅಂದರೆ ಇನ್ನೇನು, ಮತ್ತು ಸಿರಾಜ್ಗೂ 2 ಓವರ್ ಹಂಗೆ ಉಳಿದೇ ಬಿಟ್ಟು ಸಿರಾಜ್ದು 2 ಓವರ್ ವೇಸ್ಟ್ ಆಗಿಬಿಡ್ತು. ಪ್ರಸಿದ್ಧ ಕೃಷ್ಣ ಅವ್ರನ್ನ ಏನಾದರೂ ಮುಂಚೆ ಏನಾದರೂ ತೊಗೊಂಬಂದ್ರೆ ಕೂಪರ್ ಔಟ್ ಆಗೋ ಸಾಧ್ಯತೆನೂ ಇತ್ತೇನೋ ಗೊತ್ತಿಲ್ಲ. ಯಾಕಂದ್ರೆ ಒಳ್ಳೆ ಲೈನ್ ಆ್ಯಂಡ್ ಲೆಂತ್ ಬೀಳ್ತಾ ಇತ್ತು. ಸ್ಲೋ ಅವ್ರನ್ನ ಮ್ಯಾಚ್ ಮುಗಿದ್ಮೇಲೆ ಕೇಳ್ತಾರೆ ಯಾಕೆ ನೀವು ಪ್ರಸಿದ್ಧ ಕೃಷ್ಣ ಅವ್ರನ್ನ ಆಡಿಸ್ಲಿಲ್ಲ ಅಂತ ಹೇಳಿ. ಅವ್ರು ಹೇಳ್ತಾರೆ ಇಲ್ಲ ಒಂದು ಸ್ವಲ್ಪ ಸ್ಲೋ ಪಿಚ್ ಇತ್ತು, ಮಳೆ ಬೇರೆ ಆಗಿತ್ತಲ್ಲ, ಅದಕ್ಕೋಸ್ಕರ ನಾನು ಅವ್ರನ್ನ ಕೊನೆಯಲ್ಲಿ ಇಟ್ಕೊಳ್ಳೋಣ ಅನ್ನುವಂಥ ಪ್ಲ್ಯಾನ್ ಇಟ್ಕೊಂಡಿದ್ದೆ ಹಾಗೆ ಹೀಗೆ ಅಂತ ಹೇಳಿದರು. ಬಟ್ ನೀವು ಅದೇನೋ ಅಂತಾರಲ್ಲ, ಕೋಟೆ ಕೊಳ್ಳೆ ಹೊಡೆದ್ಮೇಲೆ ಬಾಗಿಲು ಹಾಕಿದ್ರಂತೆ, ಹಂಗಾಗ್ಬಿಟ್ಟಿತ್ತು ಅದು. ಬಟ್ ಅದಾದ್ಮೇಲೂ ಕೂಡ ಪ್ರಸಿದ್ಧ ಕೃಷ್ಣ ಒಂದು ಒಳ್ಳೆ ಬಾಲಿಂಗ್ ಮಾಡಿದ್ರು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳು ಬಿತ್ತು. ಅದಾದ ನಂತರನೂ ಕೂಡ ಗುಜರಾತ್ ಕಡೆಗೆ ಮ್ಯಾಚ್ ವಾಲಿತ್ತು. ಆಮೇಲೆ ಅಲ್ಲಿ ಏನಾದರೂ ಸಿರಾಜಿಗೆ ಬಾಲ್ ಕೊಡಬೇಕಾಗಿತ್ತು, ಇಲ್ಲ ನಿಮ್ಮ ಪ್ರಮುಖ ಅಸ್ತ್ರ ಓಕೆ ರಶೀದ್ ಖಾನ್ಗೆ ಅಲ್ಲಿ ಏನಾದರೂ ಯೂಸ್ ಮಾಡಬೇಕಾಗಿತ್ತು. ಬಟ್ ಏನೂ ಮಾಡಲಿಲ್ಲ, ಬರೀ ಬೇರೆ ಬೇರೆ ಹೊಸ ಆಟಗಾರರನ್ನ ಆಮೇಲೆ ಸ್ಪಿನ್ ವಾಷಿಂಗ್ಟನ್ ಸುಂದರ್ನ ಯೂಸ್ ಮಾಡಿದರು. ರನ್ ಈಸಿಯಾಗಿ ಫ್ಲೋ ಆಗಿ ಹೋಯಿತು. ಅವಾಗ ಪಂಜಾಬ್ಗೆ ಇನ್ನೂ ಒಂದು ಸ್ವಲ್ಪ ಯೂಸ್ ಆಯಿತು. ನೋಡಿ, ಪ್ರಸಿದ್ಧ ಕೃಷ್ಣ ಅವರ ಬಾಲಿಂಗ್ ಲೈನ್ ಆ್ಯಂಡ್ ಲೆಂತ್ ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂತಂದರೆ, ಬ್ಯಾಟರ್ ಇವರಲ್ಲಿ ಒಂದು ಸಿಂಗಲ್ ಬಂದ್ರೆ ನಂಗೆ ಸಾಕು, ಅಥವಾ ಈ ಓವರಲ್ಲಿ 2-3 ರನ್ ಬಂದ್ರೆ ಸಾಕಪ್ಪ, ಈ ಪರಿಸ್ಥಿತಿಗೆ ಬಂದಿದ್ರು. ಇಂಥದ್ರಲ್ಲಿ ಇನ್ನೊಬ್ಬ ಬೌಲರ್ ಏನಾದರೂ ಅವ್ರಿಗೆ ಸಾಥ್ ಕೊಟ್ಟಿದ್ರೆ ಕೊನೆಯಲ್ಲಿ 100% ನಿನ್ನೆ ಗುಜರಾತ್ಗೆ ಒಂದು ಒಳ್ಳೆ ಚಾನ್ಸ್ ಇತ್ತು. ಆ್ಯಸ್ ಅ ಕ್ಯಾಪ್ಟನ್ ಶುಭ್ಮನ್ ಗಿಲ್ಗೆ ಫೇಲ್ ಆದ್ರ ಅನ್ನೋದು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ನೋಡಿ, ಒಂದು ತಂಡ ಗೆಲ್ಲಬೇಕು ಅಂತಂದರೆ ಆಟಗಾರರಿಂದ, ಒಬ್ಬ ಬ್ಯಾಟ್ಸ್ಮನ್ಗಳಿಂದ ಅಲ್ಲ, ಇಂಥ ಕೆಟ್ಟ ನಿರ್ಧಾರಗಳಿಂದನೂ ಕೂಡ ಆಗುತ್ತೆ ಅನ್ನೋದಕ್ಕೆ ನಿನ್ನೆ ಮ್ಯಾಚ್ ಕಾರಣ ಆಯಿತು ಅಂತ ಅನ್ಸುತ್ತೆ. ಎಸ್ ಪ್ರೇಮ್ ಅವ್ರೆ, ಈಗ ಈ ಬಾರಿ IPL ಅಂತ ಬಂದಾಗ ಎಲ್ಲರೂ ಹೋಮ್ ಗ್ರೌಂಡೇ ಗೆಲ್ತಾ ಇರುವಂಥದ್ದು, ಜೊತೆಗೆ ಟಾಸ್ ಕೂಡ ಯಾವ ಟೀಮ್ ಟಾಸ್ ಗೆಲ್ತಾ ಇದೆ ಅವರು ಕೂಡ ಗೆಲ್ತಾ ಇದ್ದಾರೆ. ಅಂದರೆ ಚೇಜಿಂಗ್ ಆಲ್ಮೋಸ್ಟ್ 4 ಪಂದ್ಯಗಳು ಎಲ್ಲವೂ ಕೂಡ ಈಗ ಚೇಜಿಂಗಲ್ಲೇ ಗೆದ್ದಿರುವಂಥದ್ದು. ಸೊ ಹಾಗಾಗಿ ಈ ಬಾರಿ ಟಾಸ್ ಮುಖ್ಯ ಆಗ್ತಾ ಇದೆ. 100% ಅಂದರೆ ವೆದರ್ ಹೇಮು ನಮ್ಮ ಇಂಡಿಯನ್ ಕಂಡೀಷನ್ಗೆ ಇವಾಗ ವೆಟ್ ಆಗುತ್ತೆ 2ನೇ ಮ್ಯಾಚ್ಗೆ. ಅದಾಗ್ಲೇ ಬೌಲರ್ ಕಂಡೀಷನ್ಗೆ ಬೌಲಿಂಗ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಬೌಲ್ ಹೇಳಿರೋ ಪ್ಲೇಸಿಗೆ ಬೀಳಲ್ಲ, ಸ್ಪಿನ್ ಟರ್ನ್ ಕಡಿಮೆ ಆಗುತ್ತೆ, ಬ್ಯಾಟಿಂಗ್ ಈಸಿ ಆಗುತ್ತೆ ಅನ್ನೋ ಆಧಾರದ ಮೇಲೆ ಚೇಜಿಂಗ್ ತಗೋತಾ ಇದ್ದಾರೆ. ಮೇ ಬಿ ಅದು ಅವರಿಗೆಲ್ಲರಿಗೂ ಕೂಡ ಪ್ಲಸ್ ಆಗಿದೆ. ಜೊತೆಗೆ ನಿಮಗೆ ಚೇಜಿಂಗ್ ತೆಗೆದುಕೊಂಡ ಯಾವ ತಂಡ ಇದೆಯೋ ಅದೇ ತಂಡದ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗ್ತಿದ್ದಾರೆ. ತುಂಬ ಚೆನ್ನಾಗಿ ಯಾರೋ ಒಬ್ಬರು ಪರ್ಫಾರ್ಮ್ ಮಾಡಿರ್ತಾರೆ. ಹಾಗಾಗಿ ಅಲ್ಲಿ ಆಪ್ಷನ್ ಕೂಡ ಸಿಗುತ್ತೆ ಅವ್ರಿಗೆ ಪರ್ಫಾರ್ಮ್ ಮಾಡಲಿಕ್ಕೆ. ನಿಮಗೆ ಮೊದಲು ಬೌಲಿಂಗ್ ಮಾಡಿರೋ ತಂಡ ಬ್ಯಾಟಿಂಗ್ ಬಂದಾಗ ನಿಮಗೆ ಆಲ್ರೆಡಿ ಪಿಚ್ಚಿನ ಗುಣ ಗೊತ್ತಾಗಿರುತ್ತೆ. ಈ ಪಿಚ್ಚು ಯಾವ ಟ್ರ್ಯಾಕಲ್ಲಿ ಕೆಲಸ ಮಾಡ್ತಾ ಇದೆ, ಇದು ಸ್ಪಿನ್ನಿಂಗ್ ನೆರವಾಗ್ತಿದೆಯಾ ಫಾಸ್ಟಿಗೆ ಅಂತ. ಆಮೇಲೆ ನಿಮಗೆ ಒಂದು ರೀತಿಯ ಜಡ್ಜ್ಮೆಂಟ್ ಇರುತ್ತೆ, ಇಷ್ಟೇ ಸ್ಕೋರ್ ಇದೆ, ಇದನ್ನ ಈ ಓವರಿಂದ 10ನೇ ಓವರ್ವರೆಗೂ ಇಷ್ಟು ಟಾರ್ಗೆಟ್ ಬರಬೇಕು, 15ಕ್ಕೆ ಇಷ್ಟು, ಫಿನಿಶಿಂಗ್ ಇಷ್ಟು ಇಟ್ಕೊಂಡ್ರೆ ಈಸಿ ಅನ್ನೋ ಲೆವೆಲ್ಗೆ ಒಂದು ಗೇಮ್ ಪ್ಲಾನ್ ಅಲ್ಲಿ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಹೇಳಿದಂಗೆ ಟಾಸ್ ವಿನ್ ಕೂಡ ದೊಡ್ಡ ಮಹತ್ವ. ಅದು ಇಂಟರ್ನ್ಯಾಷನಲ್ ಮ್ಯಾಚ್ ಆಗಲಿ IPL ಆಗಲಿ ಅಷ್ಟೇ. ಏನಂದ್ರೆ ನಾವೇನು ವಾತಾವರಣವನ್ನು ಜಡ್ಜ್ ಮಾಡಿರ್ತೀವಿ, ಪಿಚ್ ರಿಪೋರ್ಟ್ನ ಅನಲೈಸಿಸ್ ಮಾಡಿರ್ತೀವಿ, ಅದೆಲ್ಲದರ ಆಧಾರದ ಮೇಲೆ ಕ್ಯಾಪ್ಟನ್ ಪ್ಲಾನ್ ಮಾಡಿರ್ತಾರೆ, ಅದ್ರ ಥ್ರೂನೇ ಹೋಗಕ್ಕೆ ಈಸಿ ಆಗುತ್ತೆ. ಒಂದು ಸ್ವಲ್ಪ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಏನೋ ಅದನ್ನ ಒಂದು ವೇಳೆ ಟಾಸ್ ಹೋದ್ರೆ ನೀವು ಹೇಳಿದಾಗೆ ಬಿಗ್ ಸ್ಕೋರ್ನ ಕಲೆ ಹಾಕ್ಬೇಕು, 200+ IPL ಬೇಕೇ ಬೇಕು. ಹಂಗಿದ್ದಾಗ ಒಂದು ಟ್ರೈ ಮಾಡ್ಬೋದಾ, ಅದರ್ವೈಸ್ ಚೇಜಿಂಗ್ ವಿನ್ ಆಗ್ತಿದೆ. ಜೊತೆಗೆ ನಿನ್ನೆ ಚೇಜಿಂಗ್ ಅಲ್ಲಿ ವಿನ್ ಆದ್ರೂ ಕೂಡ ಪಂಜಾಬ್ ಕಲಿಬೇಕಾಗಿರೋದೇನಂದ್ರೆ ಗುಜರಾತ್ ತರನೇ ಡೌನ್ ಆರ್ಡರ್ ಅವ್ರದ್ದು ಕೆಲಸ ಮಾಡಿದ್ರೆ. ನಿಮಗೆ ಶಶಾಂಕ್ ಇಲ್ಲ, ಸ್ಟೋನಿಸ್ ಇಲ್ಲ, ಆನ್ಸನ್ ಇಲ್ಲ, ಇವ್ರದ್ದು ಬ್ಯಾಟಿಂಗ್ ಒದರ ಕಂಪ್ಲೀಟ್ಲಿ ಫೇಲ್ಯೂರ್ ಇದೆ. ಅಲ್ಲಿ 1 ಮ್ಯಾನ್ ಶೋ ತರನೇ ನಮಗೆ ಕೂಪರ್ ಗೆಲ್ಸಿದ್ದಾರೆ. ಆತಂಕನೇ, ಪಂಜಾಬ್ ಗೆಲ್ಲೋ ತನಕ ಅವರಿಗೆ ಗ್ಯಾರಂಟಿ ಇರೋದಿಲ್ಲ. ಹೌದೌದು, ಕೂಪರ್ ಇರೋದಕ್ಕೆ ಅದು ಗೆದ್ರು, ಇಲ್ಲ ಅಂದ್ರೆ ಬಹಳ ಕಷ್ಟ. ಟೆನ್ಷನ್ ಕೊಡೋದೇ. ಪಂಜಾಬ್ ಹೇಗಾಗಿದೆ ಅಂದ್ರೆ RCB ತರ ಬಾಯಿಗೆ ಬರ್ಸೆ ಗೆಲ್ಲೋದು, ಹಂಗಾಗಿ RCB ಕತೆ ಮುಗ್ದೈತಿ, ಈಗ ಹೊಸ ಅಧ್ಯಾಯ ಈಗ. ಅದಕ್ಕೆ ಅವ್ರ ಇದನ್ನ ಇವ್ರು ತಗೊಂಡಿದ್ದಾರೆ, ರನ್ನರ್ ಅಪ್ ಅಲ್ಲ, ಹಂಗಾಗಿ ರನ್ನರ್ ಅಪ್ ಅಲ್ಲ, ನಮ್ ಜೊತೆ ಕೊನೆ. ಆಮೇಲೆ ನಾವು ಕನ್ನಡಿಗರ ಬಗ್ಗೆ ನಾವು ಮಾತಾಡಲೇಬೇಕು. ವೈಶಾಖ್ ವಿಜಯ್ ಕುಮಾರ್ ಅವರ ಕಂಬ್ಯಾಕ್ ಚೆನ್ನಾಗಿತ್ತು, ಡೆತ್ತಲ್ಲಿ ಚೆನ್ನಾಗಿ ಬಾಲ್ ಮಾಡಿದ್ರು. ಆಮೇಲೆ ಈ ಬಾರಿ 2026 IPL ನಮ್ಮ ಕನ್ನಡಿಗರದೇ ಹಾವಳಿನ ಅಂತ ದೇವದತ್ ಪಡಿಕಲ್ ಓಪನಿಂಗ್, ವೈಶಾಖ್, ಆಮೇಲೆ ಪ್ರಸಿದ್ಧ ಕೃಷ್ಣ, ಇವತ್ತು ನಮ್ಮ KL ರಾಹುಲ್ದು ಇವತ್ತು ಆಡ್ತಾರೆ. KL ರಾಹುಲ್ ತುಂಬಾ ಚೆನ್ನಾಗಿ ಆಡ್ತಾರೆ ಅನ್ನುವಂಥ ಭರವಸೆ ಇದೆ. ಬಟ್ ಏನು ಅಂತಂದರೆ ನಮ್ಮ ಕನ್ನಡಿಗರು ಮಿಂಚ್ತಾ ಇದ್ದಾರಲ್ಲ, ಅದು ಖುಷಿ. ನೋಡಿ, ಇತ್ತೀಚೆಗೆ ನಡೆದಂಥ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಏನಿತ್ತಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ರೀ ಕನ್ನಡಿಗರದು, ಅಲ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ. ಬಟ್ ಕನ್ನಡಿಗರು ಪ್ರತಿ ಸರಿನೂ ಚೆನ್ನಾಗಿ ಆಡ್ತಾರೆ, ಬರೀ ಅವ್ರಿಗೆ ಅನ್ಯಾಯ ಆಗೋದೇ ಜಾಸ್ತಿ. ಪ್ರತಿ ಸರಿನೂ ಯಾರೋ ಒಬ್ಬ ಓನರ್ ಬೈತಾನೆ, ಇನ್ಯಾರೋ ನಮ್ಮ RCBಲಿ ಮಯಾಂಕನ್ ತೊಗೊಂಡಿದ್ವಿ,
ಚೆನ್ನಾಗಿ ಆಡಿದ್ರು ಬಟ್ ಬಿಟ್ಬಿಟ್ವಿ. ಪಡಿಕಲ್ ಚೆನ್ನಾಗಿ ಆಡಿದ್ರು, ಅದೊಂದು ಖುಷಿ ಇದೆ. ನಾನು ಅನ್ಕೊಂಡಿದ್ದೆ ಫಸ್ಟ್ ಮ್ಯಾಚ್ ಇಂಪ್ಯಾಕ್ಟ್ ಆಗಿ ಆದ್ರೂ ಕಳಿಸ್ತಾರ ಇಲ್ಲ ಅಂತ. ಬಟ್ ನಿನ್ನೆ ಇಂಪ್ರೆಸಿವ್ ಬಾಲಿಂಗ್ ರೀ. ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ವೈಶಾಖ್ ವಿಜಯಕುಮಾರ್ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಇಂಥ ಕನ್ನಡಿಗರ ಒಂದು ಪರ್ಫಾರ್ಮೆನ್ಸ್ ಮುಂದುವರಿಲಿ ಅಂತ ನಾನು ಆಶಿಸ್ತೇನೆ. ಇವತ್ತು KL ಆಡ್ತಾರೆ ಬಿಡಿ, ಒಂದು 50+ ಅಂತ ಹೊಡಿತಾರೆ. ಎಸ್. ಇನ್ನು ಬಟ್ಲರ್ ವಿಚಾರ ಅಂತ ಬಂದಾಗ ಕಳಪೆ ಫಾರ್ಮ್ ಕಂಟಿನ್ಯೂ ಆಗ್ತಾ ಇದೆ ಅವ್ರದ್ದು. ಒಳ್ಳೆ ಅವಕಾಶ ಇತ್ತು ನಿನ್ನೆ 3ನೇ ಕ್ರಮಾಂಕದಲ್ಲಿ. ಏನು ಓಪನಿಂಗ್ ಕಳಿಸ್ಬೇಕಾ ಅಥವಾ ಕೂಡಿಸ್ಬೇಕಾ ಆ ರೀತಿಯ ಕನ್ಫ್ಯೂಷನ್ ಇದೆ. ನೀವು ಓಪನಿಂಗಲ್ಲಿ ಸಾಯಿ ಸುದರ್ಶನ್ ಆಡಲಿಲ್ಲ ಅಂದರೆ, ಬಟ್ಲೂರ್ ಆಡಲಿಲ್ಲ ಅಂದರೆ ಕಂಪ್ಲೀಟ್ಲಿ ಆ ಟೀಮ್ ಫೇಲ್ಯೂರ್ ಆಗಿಬಿಡುತ್ತೆ. ಏನು ಮಾಡಬೇಕು? ಇಲ್ಲ, ಬಟ್ಲರು ಅವ್ರಿಗೆ ಎಷ್ಟು ಅಂದರೆ ಒಂದು 39-40 ರನ್ನಿನ ಕೊಡುಗೆ ಕೊಟ್ಟಾಗ ಅದು ಕಡಿಮೆ ಬಾಲಿಗೆ ಹೆಲ್ಪೇ. ಬಟ್ ಆ ಸಿಚುಯೇಷನ್ಗೆ ವಿಕೆಟ್ ಹೋದಾಗ ಇನ್ನೊಂದಿಷ್ಟು ಜವಾಬ್ದಾರಿ ಇರಬೇಕಿತ್ತು. ಜೊತೆಗೆ ಈ ಬಾರಿ ಹೆಂಗಾಗಿದೆ ಅಂದರೆ ಎಲ್ಲಿ ವರ್ಲ್ಡ್ ಕಪ್ಪಿಂದ ಯಾರ್ಯಾರು ಫಾರ್ಮಲ್ಲಿ ಬಿಟ್ಟಿದ್ರು ಅವರೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಯಾರ್ಯಾರು ಕಷ್ಟಪಡ್ತಾ ಇದ್ರು ಅವರೆಲ್ಲ ಈಗೂ ಸ್ಟ್ರಗ್ಲಿಂಗ್ ಮಾಡ್ತಾ ಇದ್ದಾರೆ. ನಾವು ಈ ಕಳೆದ ಎಲ್ಲ ಮ್ಯಾಚು ಅಷ್ಟೇ ನಮಗೆ ನೋಡಿ, ಅಭಿಷೇಕ್ ಆಡಲಿಲ್ಲ, ಅಲ್ಲಿ ಹೆಡ್ ಆಡಲಿಲ್ಲ, ಅವರೆಲ್ಲ ವರ್ಲ್ಡ್ ಕಪ್ಪಲ್ಲಿ ಸ್ಟ್ರಗಲೇ ಮಾಡ್ತಾ ಇದ್ರು. ನಂತರ ನಾವು ನೋಡಿ ಒಂದು ಹಿಂದೆ ನಡೆದ KKR ಟೀಮ್ ಹೋದ್ರು ಅಷ್ಟೇ, ಅಲ್ಲೂ ಅಷ್ಟೇ ನ್ಯೂಜಿಲೆಂಡ್ ಓಪನರ್ ತುಂಬಾ ಫಾರ್ಮಲ್ಲಿ ಇದ್ರು, ಮೊನ್ನೆ ಚೆನ್ನಾಗೇ ಆಡಿದ್ರು. ಹಾಗಾಗಿನೇ ಒಂದು ಲಯದಲ್ಲಿರುವ ಆಟಗಾರರೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕಿಶನ್ ತುಂಬಾ ಚೆನ್ನಾಗಿ ಆಡಿದ್ರು. ಹಾಗೇನೆ ನಮ್ಗೆ ಇಲ್ಲೂ ಅಷ್ಟೇನೆ ಹ್ಯಾರಿ ಬ್ರೂಕ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಇಂಗ್ಲೆಂಡ್ ಅಲ್ಲಿ. ನಮ್ಗೆ ಜಾಕ್ಸ್ ತುಂಬಾ ಚೆನ್ನಾಗಿ ಆಡ್ತಾರೆ, ವಿಲ್ ಜಾಕ್ಸ್. ಅದನ್ನ ಹೊರತುಪಡಿಸಿದ್ರೆ ಇವ್ರು ಓಪನಿಂಗ್ ಅಲ್ಲಿ ಸ್ಟ್ರಗಲೇ ಮಾಡಿದ್ ಹೆಚ್ಚು. ಮೇ ಬಿ ಆ ಸ್ಟ್ರಗ್ಲಿಂಗ್ ಇಲ್ಲೂ ಕಂಟಿನ್ಯೂ ಆಗ್ತದೆ. ಅಂದ್ರೆ ಫ್ರೀ ಹ್ಯಾಂಡ್ ಆಗಿ ಬ್ಯಾಟಿಂಗ್ ಮಾಡಕ್ ಆಗ್ತಿಲ್ಲ. ಹಾಗಂತ ಈ ಒಬ್ಬ ಪ್ಲೇಯರ್ನ ಮಾತ್ರ ಆ ತರ ಜಡ್ಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೆಂಗೆ ನಮ್ಗೆ ಕೂಪರ್ 1 ಹ್ಯಾಂಡೆಡ್ ಆಗಿ ಮ್ಯಾಚ್ ಆಡಿದ್ರು, ಅದೇ ತರನೇ ಈ ಒಂದು RR ಅಲ್ಲಿ ತುಂಬಾ ಮ್ಯಾಚ್ಗಳನ್ನ ಒಬ್ಬರೇ ಏಕಾಂಗಿಯಾಗಿ ಈ ಮ್ಯಾಚ್ ಗೆಲ್ಲಕ್ ಸಾಧ್ಯನೇ ಇಲ್ಲ. ರಾಜಸ್ಥಾನ ಅನ್ನೋ ಮ್ಯಾಚ್ನು ಕೂಡ ಬಟ್ಲರ್ ಗೆಲ್ಸ್ಕೊಟ್ಟಿದ್ದಾರೆ. ಹಾಗಾಗಿ ಆ ಎಬಿಲಿಟಿ ಇದೆ. ಆ ಒಂದು ಸಾಮರ್ಥ್ಯವನ್ನ ನಿನ್ನೆ ಕಂಪ್ಲೀಟ್ ಆಗಿ ಶೋ ಮಾಡಕ್ ಆಗದೆ ಹೋದ್ರು ಅವ್ರನ್ನ ಅಲ್ಲಗಳೆಯಕ್ ಆಗಲ್ಲ. ಒಂದ್ ವೇಳೆ ಸಾಯಿ ಸುದರ್ಶನ್ ಬ್ಯಾಟ್ ಫಾರ್ಮ್ ಹಿಂಗೆ ಕಂಟಿನ್ಯೂ ಆದ್ರೆ ಮೇ ಬಿ ಬಟ್ಲರ್ನ ಓಪನಿಂಗ್ ಆಡ್ಸೋದು ಬೆಸ್ಟ್ ಫೇರ್ ಅನ್ಸುತ್ತೆ. ಯಾಕಂದ್ರೆ ಬಟ್ಲರ್ದು ಬಿಗ್ ಶಾಟ್ ಇದೆ ನಿಮಗೆ ಸಾಯಿ ಕಂಪೇರ್ ಮಾಡಿದ್ರೆ. ಹಾಗಾಗಿ ಸಾಯಿ ಕೊಹ್ಲಿ ರೀತಿಯ ಪ್ಲೇಯರ್ ಮೇ ಬಿ ಒಂದು ಒಳ್ಳೆ ಶಾಟ್ ಸೆಲೆಕ್ಟ್ ಮಾಡ್ತಾರೆ. ಮೇ ಬಿ ಅವ್ರನ್ನ ನಾವು ಪವರ್ ಪ್ಲೇ ನಂತರ ಆಡಿಸಿದ್ರು ಕೂಡ ಗ್ಯಾಪ್ ಶಾಟ್ ಸೆಲೆಕ್ಟ್ ಮಾಡೋದ್ರಿಂದ ಬೆಟರ್. ನಾಯಕ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಳೋದು ಬೆಟರ್ ಅನ್ಸುತ್ತೆ ನನಗೆ. ಎಸ್ ಪಾಟೀಲ್, ಇವತ್ತು LSC and DC ಇರುವಂತಹ ಹಿನ್ನೆಲೆಯಲ್ಲಿ ಸೊ ಇವತ್ತಿನ ಪಂದ್ಯ ಹೇಗಿರಬಹುದು ಅಂತೇಳಿ ನೀವು ಆಗ್ಲೇ ಹೇಳಿದ್ರಿ, KL ಕಡೆಯಿಂದ ಮತ್ತೆ ಪ್ರದರ್ಶನ ಬರಬಹುದು ಅಂತೇಳಿ. ಅಂದ್ರೆ ಓಪನಿಂಗ್ ನೋಡಬಹುದು ಹೇಗೆ KL ಅಥವಾ ಫಿನಿಶಿಂಗ್? ಒಂದು ನನಗೆ ತುಂಬ ಹೋಪ್ ಇರೋದು ರಿಷಬ್ ಪಂತ್ ಬಗ್ಗೆ. ಲಾಸ್ಟ್ ಟೈಮ್ ತುಂಬ ಕೆಟ್ಟದಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿದ್ರು. ಬಟ್ ಪರ್ಫಾರ್ಮೆನ್ಸ್ ಅಂತ ಬಂದರೆ 0 ಅಂದರೆ 0 ಇತ್ತು. ಅವ್ರು ಹೇಗೆ ಆಡ್ತಾರೆ ಅನ್ನೋದು ಇದೆ. ಮತ್ತು ಅವ್ರ ತಂಡದಲ್ಲಿ ಒಂದು ಸ್ವಲ್ಪ ಕಮ್ಬ್ಯಾಕ್ ಆಗಿದ್ದಾವೆ. ಮೊಹಮ್ಮದ್ ಶಮಿ ಅವರು ವಾಪಸ್ ಬಂದಿದ್ದಾರೆ. ಮತ್ತು LSGಯಲ್ಲಿ ಅರ್ಜುನ್ ತೆಂಡೂಲ್ಕರ್ನ ಆಡಿಸ್ತಾರ ಅನ್ನುವಂಥ ಕುತೂಹಲ ಇದೆ. ಯಾಕೆಂದರೆ ಮೊನ್ನೆ ಒಂದು ಅವ್ರ ಪ್ರೋಮೋ ಬಿಟ್ಟಿದ್ರು, ತುಂಬ ಚೆನ್ನಾಗಿ ಹಾಕಿದ್ರು ಅರ್ಜುನ್ ತೆಂಡೂಲ್ಕರ್. ತುಂಬ ಒಳ್ಳೆ ಬಾಲಿಂಗ್ ಇದೆ, ಅವ್ರನ್ನ ಆಡಿಸ್ತಾರೆ ಅನ್ನುವಂಥದ್ದು ಒಂದು ಭರವಸೆ. ಮೊದಲು ನಾನು DCದು ಹೇಳ್ಬಿಡ್ತೀನಿ. KL ನಮ್ಮ ಕನ್ನಡಿಗ ಇದ್ದಾನೆ ಅನ್ನೋ ಕಾರಣಕ್ಕಾಗಿ KL ಒಂದು ಒಳ್ಳೆ ತಂಡ ಇದ್ದಾರೆ DCದು. ಈ ಸರಿ ಮಾತ್ರ ಪರ್ಫೆಕ್ಟ್ ಆಗಿದೆ. ಪ್ರತಿ ಸರಿನೂ ಇವರು ಪರ್ಫೆಕ್ಟ್ ಅಂತೀವಿ, ಅದೇ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್ ಈ ಸರಿ ನನಗೆ ಒಂದು ಸ್ವಲ್ಪ ಇಂಪ್ರೆಸಿವ್ ಆಗಿದ್ದಾರೆ. ಪೃಥ್ವಿ ಶಾ ಒಳ್ಳೆ ಫಾರ್ಮಲ್ಲಿದ್ದಾರೆ. ಸ್ಟಬ್ಸ್ ನೋಡಿ ತುಂಬ ಚೆನ್ನಾಗಿ ಆಡಿದರು ಲಾಸ್ಟು. ಆಮೇಲೆ ರಿಜ್ವಿ ನಮ್ಮ ಇಂಡಿಯನ್ ಆಟಗಾರ. ಅಭಿಷೇಕ್ ಪೋರಲ್ ಒಳ್ಳೆ ಆಟಗಾರ. ಕರುಣ್ ನಾಯರ್ನ ಆಡಿಸ್ತಾರೆ ಇಲ್ಲ, ಯಾಕಂದರೆ 1 ಮ್ಯಾಚ್ ಆಡ್ತಾರೆ, 4 ಮ್ಯಾಚ್ ಆಡಲ್ಲ. ಆಮೇಲೆ ನಿತೀಶ್ ರಾಣಾ, ಮಿಲ್ಲರ್ ಅಂತ ಆಟಗಾರರು, ಅಕ್ಷರ್ ಪಟೇಲ್, ಆಮೇಲೆ ತುಂಬ ಒಳ್ಳೆ ಆಟಗಾರರು ಇದ್ದಾರೆ. ಕುಲ್ದೀಪ್ ಯಾದವ್ ಬಾಲಿಂಗಲ್ಲಿ ಅವ್ರನ್ನ ತೊಗೋಬೋದು. ಮುಖೇಶ್ ಕುಮಾರು, ಲುಂಗಿ ಅಂಗಡಿ ಇದ್ದಾರೆ. ನಟರಾಜನ್ನು ಅಂದರೆ ಸ್ಟಾರ್ಕ್ ಎಫೆಕ್ಟ್ ಇಲ್ಲಲ್ಲ, ಅದೇ ಎಫೆಕ್ಟ್ ಆಗ್ಬೋದಾ ಹೇಗೆ ಅಂತ ಅದೊಂದು ಆಗ್ಬೋದು. ಬಟ್ ಏನು ಸ್ಟಾರ್ಕ್ ಹೆಂಗೆ ಅಂತಂದರೆ 1 ಮ್ಯಾಚ್ ಆಡ್ತಾರೆ, ಮತ್ತು 4 ಮ್ಯಾಚಲ್ಲಿ ಜಾಸ್ತಿ ರನ್ನೇ ಕೊಡ್ತಾರೆ ಅವರು. ನನಗೇನು ಸ್ಟಾರ್ಕ್ ಮೇಲೆ ಅಷ್ಟು ಬಲವಾದ ನಂಬಿಕೆ ಏನಿಲ್ಲ. ಅವರೆಲ್ಲ ಇದರಲ್ಲಿ ನೋಡಿದ್ದಾರೆ. ಬಟ್ LSGಯಲ್ಲಿ ಒಂದು ಸ್ವಲ್ಪ ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇದೆ. ರಿಷಬ್ ಪಂತ್, ಪೂರನ್ ಆಗಿರ್ಬೋದು. ಆಮೇಲೆ LSG ಈ ಬಾರಿ ಸ್ಥಾನ ಬದಲಾವಣೆ ಆಗ್ತಾ ಇದೆ. ರಿಷಬ್ ಪಂತ್ 3ನೇ ಕ್ರಮಾಂಕದಲ್ಲಿ ಫಿಕ್ಸ್ ಅಂತೆ. 3ನೇ ಕ್ರಮಾಂಕದಲ್ಲಿ 4ನೇ ಕ್ರಮಾಂಕದಲ್ಲಿ ಬಹುಶಃ ಪೂರನ್ ಬರಬಹುದು. ಯಾಕಂದ್ರೆ ಮಯಾಂಕ್ ಯಾದವ್ ಬೇರೆ ಓಪನರ್ ತುಂಬಾ ಚೆನ್ನಾಗಿದ್ದಾರೆ. ಆಡಮ್ ಅಕ್ರಮ್ ಇದ್ದಾರೆ, ಹಾಗೇನೆ ಮಾರ್ಷ್ ಇದ್ದಾರೆ. ಅವರಿಬ್ಬರೇ ಡ್ಯಾಶಿಂಗ್ ಓಪನರ್. ಅವ್ರ ಕೂರ್ಸಿ ಆಡ್ಸಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅವರಿಬ್ಬರಲ್ಲಿ ಒಬ್ರು ಸೆಟ್ಲ್ ಆದ್ರೂ ತಂಡ ವಿನ್ನಿಂಗ್ ಭರವಸೆನೇ ಇಟ್ಕೊಂಡ್ಬಿಡ್ಬೋದು. ನಿಮಗೆ ನಂತರ 3ನೇ ಕ್ರಮಾಂಕದಲ್ಲಿ ಪಂತ್ ಆಡಿದ್ರು ನಿಮಗೆ ಫಿನಿಶರ್ ಜವಾಬ್ದಾರಿನ ಪೂರನ್ ತುಂಬಾ ಚೆನ್ನಾಗಿ ಆಡ್ತಾರೆ. ಒಂದು 15 ಓವರಿಂದ ಪೂರನ್ ಬಂದ್ರೆ ಆ ತಂಡ ಅದ್ಲು ಬದ್ಲು ಮಾಡ್ಬಿಡ್ತಾರೆ ಒಂದ್ ವೇಳೆ ಸೆಟ್ಲ್ ಆದ್ರೆ. ಹಾಗಾಗಿ ನಿಮ್ಗೆ ಕಂಪ್ಯಾರಿಟಿವ್ಲಿ ಲಕ್ನೋ ತಂಡ ಇವತ್ತು ತುಂಬಾ ಚೆನ್ನಾಗಿದೆ. ಇನ್ನ ನಾವು ಡೆಲ್ಲಿ ಅಂತ ಬಂದಾಗ ಕರ್ನಾಟಕದವ್ರು ಇಬ್ರು ಇದ್ದಾರೆ. ಒಂದು ವೇಳೆ ನನಗೇನಾದ್ರು ಇಂಪ್ಯಾಕ್ಟ್ ಆಗಿ ಹೋದ ವರ್ಷ ಆಡಿಸಿದಾಗ ಕರುಣ್ ನಾಯರ್ನ ಏನಾದ್ರು ಆಡಿಸಿದ್ರೆ ಅದು ಕೂಡ ಪ್ಲಸ್ ಆಗಬಹುದು. ಅದರ್ವೈಸ್ ಇವತ್ತು ನಾವು ನೋಡೋದೇ ಅಕ್ಷರ್ ಪಟೇಲ್
ಪಟೇಲ್ ಮತ್ತೆ ಪಂತ್ ಕ್ಯಾಪ್ಟನ್ ಆಗಿದ್ರು. ಪಂತ್ ಮತ್ತೆ ರಾಹುಲ್ ಕೆ ಎಲ್ ರಾಹುಲ್ ಎಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಎಲ್ಲ ಕಾಯ್ತಾ ಇದ್ರು. ಒಂದು ನಮ್ಮ ಇಂಡಿಯನ್ಸ್ ನೋಡಿ ನಿನ್ನೆ ಗಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಕ್ ಕಾಯ್ತಾ ಇದ್ರು. ಯಾಕಂದ್ರೆ ನಮ್ಮನ್ನ ಯಾಕೆ T20 ಬಿಟ್ರು ಅನ್ನೋ ಕ್ವಶನ್ ಮಾರ್ಕ್ ಅವರಲ್ಲಿ ತುಂಬಾ ಕಾಡ್ತಾ ಇದೆ. ಹಾಗಾಗಿ ಪಂತ್ ಕೂಡ ಪರ್ಫಾರ್ಮ್ ಮಾಡ್ಬೇಕು. ಇನ್ನು ಕೆ ಎಲ್ ರಾಹುಲ್ ಒಂಥರ ವಾಟರ್ ಇದ್ದಂಗಿರಿ, ಅವ್ರು ಯಾವ ಗ್ಲಾಸ್ ಅಲ್ಲಿ ಹಾಕಿರೋ ಅದಕ್ಕೊಂದು ಆಕಾರ ಕೊಡ್ತಾರೆ. ಇಲ್ಲಿ ಸ್ಟಬ್ ಸ್ಕಿಪ್ಸ್ ಎಲ್ಲ ಹೊಡಿಬಡಿ ಆಟಗಾರ ಇರೋದ್ರಿಂದ ಆಮೇಲೆ ವರ್ಲ್ಡ್ ಕಪ್ ಅಲ್ಲಿ ಗಿಡಿದು ತುಂಬಾ ಒಳ್ಳೆ ಬೌಲಿಂಗ್ ಆಗಿದೆ. ನಕ್ಕರ್ ಬೌಲಿಂಗ್ ಒಳ್ಳೆ ಸ್ಪೆಷಲಿಸ್ಟ್. ನಮ್ಗೆ ಬೂಮ್ರಾ ತರ ಒಳ್ಳೆ ಸ್ಪೆಲ್ ಮಾಡೋದು ಕಲ್ತು ಬಿಟ್ಟಿದ್ದಾರೆ ಅವರು. ಮೇ ಬಿ ಅವ್ರದ್ದು ಏನಾದ್ರು ಆಡಿಸಿ ಇವತ್ತು ಒಳ್ಳೆ ಸ್ಪೆಲ್ ವರ್ಕೌಟ್ ಆಯ್ತು ಅಂತ ಹೇಳಿದ್ರೆ ನಿಜ ಚೆನ್ನಾಗಿದೆ ಡೆಲ್ಲಿ ಟೀಮ್ ಕೂಡ. ಮೇ ಬಿ ಈ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕೋ ಪ್ರಯತ್ನ ಮಾಡ್ಬೇಕು. ಲಕ್ನೋ ಹೇಳಿ ಕೇಳಿ 4 ಜನ ಸ್ಟಾರ್ ಪ್ಲೇಯರ್ನ ಹೊಂದಿದೆ. ಒಂದು ಆ ಬ್ಯಾಟಿಂಗ್ ಲೈನ್ ಅಪ್ ನ ಬ್ರೇಕ್ ಮಾಡ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಲಕ್ನೋ ಗೆಲ್ಬೋದು ಅನ್ಸತ್ತೆ. ಪಟೇಲ್ ನಿಮ್ಮ ಪ್ರಕಾರ? ಕೆ ಎಲ್ ರಾಹುಲ್ DC ಅಂದ್ರೆ ಈ ಬಾರಿ ಚೇಂಜ್ ಆಗತ್ತೆ ಅಂದ್ರೆ ಹೋಮ್ ಗ್ರೌಂಡ್ಗಿಂತ ಈ ಬಾರಿ DC ಗೆದ್ದು ಬರುತ್ತೆ ಅಂತ. ಯಾಕಂದ್ರೆ ಇತಿಹಾಸ ಬದಲಾವಣೆ ಆಗ್ತಾನೆ ಇರ್ಬೇಕಲ್ಲ. ಈಗ 4 ಸರಿ ಇತಿಹಾಸ ಅದೇ ಹೋಮ್ ಗ್ರೌಂಡ್ ಗೆದ್ದಿದೆ. ಈಗ ಒಂದ್ ಸ್ವಲ್ಪ ಅವೇ ಟೀಮ್ ಗೆಲ್ಲುತ್ತೆ ಅಂತ ಭರವಸೆ. ಮತ್ತೆ ನನಗೆ ಲೀಗ್ ಮುಗಿಯೋವರೆಗೂ ಒಂದೇ ತರ ಟೆಂಪೋ ಹೋಗ್ತಿರುತ್ತೆ. ಲೀಗ್ ಮ್ಯಾಚ್ ಮುಗಿದ್ಮೇಲೆ ಉಲ್ಟಾ ಆಗತ್ತೆ. ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ DCದು. ನನಗೆ ಅನಿಸಿದ ಮಟ್ಟಿಗೆ DC ಗೆಲ್ಲುತ್ತೆ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ. ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರ ಆರ್ಭಟವನ್ನು ನೋಡೋದಕ್ಕೆ ಒಂದು ಅವಕಾಶ. ಈ ಬಾರಿ ಓಪನಿಂಗ್ ಬರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಓಪನಿಂಗಲ್ಲಿ ಕೆ ಎಲ್ ರಾಹುಲ್ ಯಾವ ರೀತಿಯಾಗಿ ಆಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.